ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ನೆಚ್ಚಿನ ಮಿತ್ರ ಮತ್ತು ಈ ಮೋರ್ಚಾನ ಡೇ 1ನಿಂದ ಹಿಡ್ಕೊಂಡು ನಿಂತಿರುವ ಮತ್ತೊಬ್ಬ ಮಿತ್ರ ವಸಂತ್ ಗಿಳಿಯಾರ್ಗೆ ನಾನು ಪ್ರೀತಿಪೂರ್ವಕವಾಗಿ ನಮಸ್ಕರಿಸಿ, ಆದರಣೀಯ ದೋ ಕೇಶವ ಮೂರ್ತಿಗಳಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಅನೇಕ ಗಣ್ಯರಿಗೆ, ಹಿಂದೂ ವಿಚಾರಕ್ಕಾಗಿ ಸದಾ ಹೋರಾಟದ ತುದಿಗಾಲಲ್ಲಿ ನಿಂತಿರುವಂಥ ಎಲ್ಲ ಧರ್ಮವೀರರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರ ಸಮರ್ಪಿಸ್ತೇನೆ. ಇವತ್ತೇನಾದರೂ ನೀವೇನಾದರೂ ಒಂದು ಚಾಲೆಂಜ್ ಮಾಡಿ ಇನ್ನು ಅರ್ಧ ಗಂಟೆಗಳ ಕಾಲ ಘೋಷಣೆ ಮಾಡ್ತೀರಾ ಅಂತ ಆಗಿದ್ದಿದ್ರೆ ನಾನು ಭಾಷಣನೇ ಮಾಡ್ತಿರಲಿಲ್ಲ. ಘೋಷಣೆ ಕೇಳಿಕೊಂಡೇ ಭಾಷಣ ಮುಗಿಸಿರ್ತೀನಿ. ಯಾಕೆ ಗೊತ್ತೇನು, ಭಾಳ ಜನ ಇಲ್ಲಿದ್ದಾರೆ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಅಫ್ಕೋರ್ಸ್ ವಸಂತು, ನಮ್ಮ ಕೀರ್ತಿ, ಪುನೀತ, ಒಂದು 3 ತಿಂಗಳ ಹಿಂದೆ ನಾವೆಲ್ಲರೂ ಹೀಗೆ ಕೂತಾಗ ಮುಖಗಳು ಹೇಗಿದ್ವು ಗೊತ್ತಾ? ಅರಳಿರಲಿಲ್ಲ. ಎಲ್ಲರ ಮುಖದಲ್ಲೂ ಸೂತಕದ ಕಳೆ ಇತ್ತು. ನಮ್ಮ ಮನೆಯಲ್ಲೇ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ಥರ. ಇವತ್ತು ಕೀರ್ತಿ ಒಳಗೆ ಬಂದಾಗ ನನಗೆ ತಡ್ಕೊಳ್ಳಿಕ್ಕಾಗದೆ ಗಟ್ಟಿಯಾಗಿ ತಬ್ಕೊಂಡೆ. ಯಾಕೆಂದರೆ ಕೀರ್ತಿ ಕುಣಿತಾ ಬರ್ತಿದ್ದ. ಪುನೀತ ಒಳಗೆ ಬರ್ತಿರುವಾಗ ಅಥವಾ ಇಲ್ಲಿದ್ದಾಗ ಅವನು ಓಡ್ ಬಂದ, ನಾನು ಬರ್ತಿರ್ಬೇಕಾದಾಗ ನಂಗೆ ಭಾಳ ಖುಷಿ ಅನ್ನಿಸ್ತಿತ್ತು. ಮಹೇಶ್ ಬಂದಾಗ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತಿತ್ತು. ಯಾಕೆ ಅಂತಂದರೆ 3 ತಿಂಗಳ ಹಿಂದೆ ನಮ್ಮ ಮುಖಗಳು ಹೆಂಗಿದ್ವು, ಒಬ್ಬ ಅಜ್ಜಿ ನಮ್ಮ ಮುಖದಲ್ಲಿ ಎಷ್ಟು ಮಂದಹಾಸ ತಂದುಬಿಟ್ಲು. ಹೀಗಾಗಿ ಇವತ್ತಿನ ಪ್ರತಿ ಘೋಷಣೆಯು ನನ್ನ ಹೃದಯದಲ್ಲಿ ಉಕ್ಕಿಸ್ತಾ ಇರುವ ಆನಂದವನ್ನು ನಾನು ಪದಗಳಲ್ಲಿ ಕಟ್ಟಿಕೊಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಾನು ಒಳ್ಳೆಯ ಭಾಷಣಕಾರನಾಗಬೇಕು ಅಂತ ಇಷ್ಟಪಡಲ್ಲ. ಅಕಸ್ಮಾತ್ ನೀವೇನಾದರೂ ಚಕ್ರವರ್ತಿ ಮಾತಾಡಲಿಲ್ಲ ಚೆನ್ನಾಗಿದ್ರೆ ಐ ಡೋಂಟ್ ಮೈಂಡ್. ನನ್ನ ಒಳಗಾಗ್ತಿರುವ ಆನಂದವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನ್ನ ಭಾಷೆಯ ಪದಗಳು ಸೋತಿವೆ. ನನ್ನ ಒಳಗಾಗ್ತಿರುವ ಆನಂದವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾನು ಇದುವರೆಗೂ ಮಾಡಿದ ಎಲ್ಲ ಕೆಲಸಗಳು ಸೋತಿವೆ. ಯಾಕೆಂದರೆ ಆನಂದ ಹಂಗಿದೆ ಅಂತ ನಾನು ಈ ಕೆಲಸದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಕೂಡ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಸೇರಿರುವ ಕೆಲವರಿಗಾದರೂ ಕೆಲವು ತಿಂಗಳುಗಳ ಕಾಲ, ಕೆಲವು ವರ್ಷಗಳ ಕಾಲ ಅನುಮಾನವಿದ್ದಿರಬಹುದು. ವಸಂತ್ ಗಿಳಿಯಾರ್ ಆದಿಯಾಗಿ ನನ್ನನ್ನೂ ಸೇರಿದಂತೆ ಡೇ 1ನಿಂದ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಆದರಣೀಯ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಒಂದು ದಿನವೂ ಅನುಮಾನ ಇಲ್ಲದಂತೆ ಇದ್ದೀವಿ ನಾವು. ಹೀಗಾಗಿ ಆನಂದ ಭಾಳ ಇದೆ ಅಂತ ನಾನು ಹೆಂಗೆ ಹೇಳ್ಕೊಳ್ಳಿ. ಸ್ವಾಮೀಜಿ ಹೇಳಿದರು, ಒಂದು ಗಿಳಿ ತನ್ನ ಕೊಕ್ಕಿನಲ್ಲಿ ನೀರು ತೆಗೆದುಕೊಂಡು ಹೋಗಿ ಬೆಂಕಿ ಆರಿಸ್ತಾ ಇತ್ತು. ಕೋತಿಗಳು ಬೆಂಕಿ ಹಚ್ತಾ ಇದ್ವು. ಬೆಂಕಿ ಆರಿಸಲಿಕ್ಕೆ ಪ್ರಯತ್ನ ಪಟ್ಟವ್ರ ಪುಸ್ತಕ ಬೇರೆ ಮತ್ತು ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟವ್ರ ಪುಸ್ತಕ ಬೇರೆ ಅಂತ 3ನೇದೊಂದು ಪುಸ್ತಕ ಇದೆ ಸ್ವಾಮೀಜಿ. ಬೆಂಕಿ ಹಚ್ಚಿದವ್ರನ್ನ ಯಾರು ಬಡಿದು ಹೋಗ್ತಾರಲ್ಲ, ಯಮ ಅವರಿಗೋಸ್ಕರ ಒಂದು ಪ್ರತ್ಯೇಕ ಪುಸ್ತಕ ಇಟ್ಟಿರ್ತಾನೆ. ಆ 3ನೇ ಪುಸ್ತಕ ಇಂಪಾರ್ಟೆಂಟ್. ನಾವು ಬರೀ ಬೆಂಕಿ ಆರಿಸ್ತಾ ಇದ್ದೀವೋ, ಬೆಂಕಿ ಹಚ್ಚಿದವ್ರನ್ನ ಬಡಿದು ಇನ್ನು ಮುಂದೆ ಅವರು ಬೇರೆ ಕಾಡು ಸುಡದಂತೆ ನೋಡ್ತೀವೋ ಅನ್ನೋದಕ್ಕೆ ಆ 3ನೇ ಪುಸ್ತಕದಲ್ಲಿ ಬರಬೇಕಾಗಿದೆ ಅಂತ. ಇಲ್ಲದೆ ಹೋಗಿದ್ರೆ ಆರಿದೆ ಬೆಂಕಿ. ನಾವು ಗುಡ್ ಬುಕ್ಸಲ್ಲಿ ಬಂದಾಯ್ತು, ನಮ್ಮನ್ನು ಭಗವಂತ ತನ್ನ ಗುಡ್ ಬುಕ್ಕಲ್ಲಿ ಬರೆದಾಯ್ತು. ಆದರೆ ಇನ್ನೊಂದು ಅಪರೂಪದ ಪುಸ್ತಕ ಅವನ ಹತ್ರ ಇದೆ. ಇವರು ಧರ್ಮವೀರರು, ಇವರು ನನ್ನ ಧರ್ಮವನ್ನು ಕಾಪಾಡಲಿಕ್ಕೋಸ್ಕರ ತಮ್ಮನ್ನು ತಾವು ಪಣಕ್ಕಿಟ್ಟವರು ಎನ್ನುವ 3ನೇ ಪುಸ್ತಕದಲ್ಲಿ ಬರಬೇಕು ಎನ್ನುವ ಕಾರಣಕ್ಕೇನೆ ನಾನು ನೀವು ಇಲ್ಲಿ ಸೇರಿರೋದು. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಇನ್ನು ಕೆಲವು ತಿಂಗಳುಗಳಷ್ಟೇ ನಾವೆಲ್ಲರೂ ಯಾವ ಥರದ ಇತಿಹಾಸವನ್ನು ಬರೀಲಿಕ್ಕಿದ್ದೀವಿ ಅಂತಂದರೆ ಆ 3ನೇ ಪುಸ್ತಕ ಫುಲ್ ಆಗುತ್ತೆ. ಎಷ್ಟು ಜನ ಇದ್ದಾರೆ ಅಂತ. ಆ ಕಾರಣಕ್ಕೆ ನನಗೆ ಅನೇಕ ಬಾರಿ ವಿರೋಧಿಗಳನ್ನು ಬೈಲಿಕ್ಕೆ ಮನಸ್ಸಾಗೋದಿಲ್ಲ. ನಿನ್ನೆ ಇಡೀ ದಿನ ನಾನು ಬೆಳಿಗ್ಗೆ ಒಂದು ಕಾರ್ಯಕ್ರಮ, ಸಂಜೆ ಒಂದು ಕಾರ್ಯಕ್ರಮ, ಅದರ ಮಧ್ಯೆ ಒಂದಷ್ಟು ಆಲೋಚನೆಗಳು, ಚರ್ಚೆಗಳು ನನ್ನ ಕಾರ್ಯಕರ್ತ ಮಿತ್ರರೊಂದಿಗೆ, ರಾತ್ರಿ 10ವರೆಗೆ ಒಂದು ಟಿವಿಯಲ್ಲಿ ಒಂದು ಚರ್ಚೆಯ ಕಾರ್ಯಕ್ರಮ ಮುಗಿದಾಗ ರಾತ್ರಿ 12:30 ಮನೆಗೆ ಬಂದು ಮಲ್ಕೊಂಡಾಗ 2 ಗಂಟೆ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ 5:30ಯಿಂದ ಹಿಡಿದು ರಾತ್ರಿ 2 ಗಂಟೆಯವರೆಗೆ ಧರ್ಮಸ್ಥಳ, ಮಂಜುನಾಥ, ಅಣ್ಣಪ್ಪ ಬಿಟ್ಟರೆ ಬೇರೆ ಜಪವೇ ಬರದಂತೆ ಮಾಡಿದ ಅವರುಗಳನ್ನ ನಾನು ಯಾಕೆ ಬೈಲಿ?
ನನ್ನಲ್ಲೇನು, ನನಗೆ ಗೊತ್ತಿದೆ ಇಲ್ಲಿರೋ ಬಹುತೇಕರು ಧರ್ಮಸ್ಥಳಕ್ಕೆ ವರ್ಷಕ್ಕೊಂದ್ಸಲ ಹೋಗಿ ಬಂದು ಹುಂಡಿಯಲ್ಲಿ ಕಾಣಿಕೆ ಹಾಕಿದ್ರೆ ಮುಗಿದಿತ್ತು ಅಂತಿತ್ತು. ಆದರೆ ಟಿವಿ ಚಾನೆಲ್ಗಳು ದಿನ ಬೆಳಗಾದ್ರೆ ಧರ್ಮಸ್ಥಳ 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 ಅಂದು 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 ಕಳೆದ ಕೆಲವಾರು ದಿನಗಳಿಂದ ನಿರಂತರವಾಗಿ ಮಂಜುನಾಥನ ದರ್ಶನ ಆಗ್ತಿದೆಯಲ್ಲ, ಕಾರಣ ಆದವ್ರಿಗೆ ಹೆಂಗ್ ಬೈಲಿ? ಹಿಂಗಾಗಿ ಬೈಲಿಕ್ಕೆ ಹೋಗೋದಿಲ್ಲ, ಏನು ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಇಷ್ಟಂತೂ ಸತ್ಯ ಮಿತ್ರರೇ, ಸೂತಕದ ಛಾಯೆ ಇವತ್ತು ಪೂರ್ತಿ ಕಳೆದಿದೆ. ಈ ಸೂತಕದ ಛಾಯೆ ಕಳೆದಿರುವಾಗ ಸಂಬಂಧವೇ ಇಲ್ಲದ ನನಗೆ, ನಾನು ಧರ್ಮಸ್ಥಳಕ್ಕೆ ಯಾವ ಸಂಬಂಧವೂ ಇಲ್ಲ, ನನಗೆ ವೀರೇಂದ್ರ ಹೆಗಡೆಯವರ ಕುಟುಂಬ ನನಗೆ ಯಾವುದೇ ಬಂಧುತ್ವ ಇಲ್ಲ, ನಾನು ಜೈನ ಕಮ್ಯುನಿಟಿಗೆ ಸೇರಿದವನಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಾದರೆ ನಾನೇನು ಬಹಳ ಶ್ರದ್ಧೆಯಿಂದ ಪ್ರತಿ ಸಲ ಧರ್ಮಸ್ಥಳಕ್ಕೆ ಹೋಗಲೇಬೇಕು ಅಂತ ಹಠ ಹಿಡ್ದೇನೂ ಹೋಗೋದಿಲ್ಲ. ಹತ್ರಕ್ಕೆ ಹೋದಾಗ ಅಲ್ಲಿರೋ ಯಾರಿಗಾದ್ರೂ ಮಾತನಾಡಿಸಿ ಸ್ವಲ್ಪ ಟೈಮ್ ಕಡಿಮೆ ಇದೆ ಹೋಗೊಂದು ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಓಡೋಗಿ ದರ್ಶನ ಮಾಡ್ಕೊಂಡು ಬರೋದು. ನನಗೆ ಧರ್ಮಸ್ಥಳದ ಮೇಲಿನ ಈ ಆರೋಪಗಳು ಸಹಜವಾಗಿ ಕಳೆದು ಹೋಗ್ತಾ ಇರುವಾಗ ಇಷ್ಟು ಖುಷಿಯಾಗೋದಿದ್ರೆ ವೀರೇಂದ್ರ ಹೆಗಡೆಯವರಿಗೆ ಎಷ್ಟು ಖುಷಿ ಆಗ್ತಿದ್ದಿರ್ಬೋದು ಇವತ್ತು ಅಂತ ನಾನು ಯೋಚನೆ ಮಾಡಿದಾಗಲೆಲ್ಲ ಭಾವುಕರಾಗ್ತೀನಿ. ನಾನೊಬ್ಬ ಟಿ ವಿ ಆ್ಯಂಕರ್ ಜೊತೆ ಮಾತನಾಡ್ತಿದ್ದೆ. ಆ ಟಿ ವಿ ಆ್ಯಂಕರ್ ಕೇಳಿದರು ನನಗೆ, ರೀ ಚಕ್ರವರ್ತಿ, ಇವತ್ತು ನಮ್ಮನ್ನೆಲ್ಲ ಹೊಗಳ್ತೀರಾ ನೀವು, ಕಳೆದ ಕೆಲವಾರು ದಿನಗಳಲ್ಲಿ ಎಂತೆಂಥ ಮಾತು ಬಯಸ್ಕೊಂಡಿದ್ದೀನಿ ಗೊತ್ತಾ? ನನ್ನ ಅಮ್ಮನ ಹೆಸರು ತಂದರು, ನನ್ನ ಅಕ್ಕನ ಹೆಸರು ತಂದರು, ನನ್ನ ಹೆಂಡತಿ ಹೆಸರನ್ನು ತಂದರು ಅಂದ್ಬಿಟ್ಟು ಅವ್ರು ಹೇಳಿದರು, ಈ ಮಂಗಳೂರಿನವ್ರಿಗೆ ಬ್ಯಾವರಸಿ ಬಿಟ್ಟರೆ ಬೇರೆ ಬೈಲಿಗೆ ಬರೋದಿಲ್ಲ, ನಾನು ಉತ್ತರ ಕರ್ನಾಟಕದವನು, ಬಾಯಿ ಬಿಟ್ಟರೆ ಬೆಂಕಿ ಬಿಡ್ತೀನಿ ಅಂತವನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಧರ್ಮಸ್ಥಳ ಅನ್ನೋ ಕಾರಣಕ್ಕೋಸ್ಕರ ನನ್ನ ಕತೆ ಹೆಂಗಿರಬೇಡಿ ಹೇಳಿ ಅಂತಂದರು. ನನಗೆ ಆ ಕೂತಾಗ ಅನ್ನಿಸ್ತಿತ್ತು, 4 ದಿನಗಳ ಕಾಲ ಬೈಗುಳ ಕೇಳಿದ್ದಕ್ಕೆ ನಿಮ್ಮ ಆಕ್ರೋಶ ಹಿಂಗಾಗಿ ಬೈಬೇಕು ಅಂತ ಅನ್ನಿಸ್ತಿದೆ. 12 ವರ್ಷಗಳ ಕಾಲ ನಿರಂತರವಾಗಿ ಒಂದು ಸುಳ್ಳನ್ನು ಇಟ್ಕೊಂಡು ಒಂದು ಪರಿವಾರವನ್ನು, ಒಬ್ಬ ವ್ಯಕ್ತಿಯನ್ನು ನಿರಂತರವಾಗಿ ಬೈದರಲ್ಲ, ಆ ಮನುಷ್ಯನ ಮುಖ ಹೆಂಗಾಗಿದ್ದಿರ್ಬೋದು ಅಂತ ಯೋಚನೆ ಮಾಡಿದ್ದೀರೇನು ಯಾವಾಗಲಾದ್ರೂ? ವೀರೇಂದ್ರ ಹೆಗಡೆಯವರ ಬಗ್ಗೆ ನಾನು ಅವ್ರ ಬಗ್ಗೆನೇ ಮಾತಾಡ್ತಿರೋದು. ಅವ್ರ ಬಗ್ಗೆ ಆಲೋಚನೆ ಮಾಡಿದಾಗಲೆಲ್ಲ ಭಾವುಕನಾಗ್ತೀನಿ. ಯಾಕೆ ನಾನು ಅಂತಂದರೆ, ಪ್ರತಿ ವೇದಿಕೆಯ ಮೇಲೂ ಇದನ್ನು ಹೇಳ್ತಿದ್ದೀನಿ, ನಿಮಗೂ ಹೇಳ್ತೀನಿ. ನಾನು 55 ವರ್ಷಗಳ ಕಾಲ ಸಮಾಜಕ್ಕೋಸ್ಕರ ದುಡಿದಂಥ ಒಬ್ಬ ವ್ಯಕ್ತಿ, 55 ವರ್ಷಗಳ ಕಾಲ ನೀವು ಯಾವ ಸಮಸ್ಯೆ, ನಂಗೆ ಗೊತ್ತಿದೆ ಇಲ್ಲಿರೋ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಲ ವೀರೇಂದ್ರ ಹೆಗಡೆಯವರ ಕಾಲಿಗೆ ಬಿದ್ದಿದ್ದೀವಿ. ಕೊನೆಗೆ ನಮ್ದೇನಾದರೂ ಸಮಸ್ಯೆ ಇದ್ದಾಗ ಕೇಳ್ಕೊಂಡಿದ್ದೀವಿ, ಈ ಸಮಸ್ಯೆಗೆ ಪರಿಹಾರ ಕೊಡಬಹುದಾ ಅಂತ. ಅನೇಕ ಬಾರಿ ಪರಿಹಾರ ಹಣದ ರೂಪದಲ್ಲಿ ಆಗಬೇಕಾಗಿರುತ್ತೆ, ಇನ್ನೂ ಕೆಲವು ಬಾರಿ ಶಕ್ತಿ ತುಂಬಬೇಕಾಗಿರುತ್ತೆ. ಸಾಂತ್ವನ ಹೇಳಿ ಕಳಿಸಿದ್ದಾರೆ ಅವರು ನಮಗವ್ರ ಹತ್ತಿರದಿಂದ ಗೊತ್ತಿರುವ ಒಬ್ಬ ವ್ಯಕ್ತಿಯ ಬಗ್ಗೆ, ನಮ್ಮ ಊರಿಗೆ ಬಂದಿರುವ, ನಮ್ಮ ದೇವಸ್ಥಾನಕ್ಕೆ ಬಂದಿರುವ, ನಮ್ಮ ದೇವಸ್ಥಾನಕ್ಕೆ ಹಣ ಕೊಟ್ಟಿರುವಂಥ, ನಮ್ಮ ದೇವಸ್ಥಾನಕ್ಕೆ ಉದ್ಧಾರಕ್ಕೋಸ್ಕರ ಪ್ರಯತ್ನ ಪಟ್ಟಿರುವ, ನನ್ನ ಮಗುವಿನ ಅಧ್ಯಯನಕ್ಕೋಸ್ಕರ ಸ್ಕಾಲರ್ಶಿಪ್ ಕೊಟ್ಟಿರುವ, ನಮ್ಮ ಊರಿನ ಕೆರೆಯನ್ನು ಸ್ವಚ್ಛಗೊಳಿಸಿರುವ, ನನ್ನ ಹಳೆಯ ಮಂದಿರವೊಂದನ್ನು ಪುನರುಜ್ಜೀವನಗೊಳಿಸಿಕೊಟ್ಟಿರುವ, ಸದಾಕಾಲ ನನ್ನ ಔನ್ನತ್ಯಕ್ಕೋಸ್ಕರ ನಿರಂತರ ಪ್ರಯತ್ನ ಪಡ್ತಿರುವಂಥ ಒಬ್ಬ ವ್ಯಕ್ತಿಯನ್ನ ಅವರ ಕಾಲಿನ ಧೂಳಿಗೂ ಸಮನಿಲ್ಲದ ಮತ್ತೊಬ್ಬ ವ್ಯಕ್ತಿ ಬಾಯಿಗೆ ಬಂದಂತೆ ನಿಂದಿಸಿದಾಗ ವಿಡಿಯೋ ನೋಡಿ ಲೈಕ್ ಕೊಟ್ರಲ್ಲ, ಮಿತ್ರ, ಬಹಳ ಬೇಜಾರಾಗೋದಿಲ್ವಾ? ಕಾವಂದರನ್ನ ಅವರು ನನಗೆ ಈ ಪದಗಳನ್ನು ಬಳಸೋದು ಇಷ್ಟ ಆಗೋದಿಲ್ಲ ವಸಂತ್, ಬಹಳ ನೋವಾಗುತ್ತೆ. ಆದರೆ ನಾವು ಪ್ರತ್ಯಕ್ಷ ದರ್ಶನ ಮಾಡಿದ್ದೀವಿ ಇದನ್ನಲ್ಲ. ಅವರನ್ನು ಕಾಮಾಂಧರು ಅಂತ ನಿರ್ಲಜ್ಜತೆಯಿಂದ ಕರೆಯಬೇಕಾದಾಗ ಒಬ್ಬ ವ್ಯಕ್ತಿಯ ಕುರಿತಂತೆ ಅವರಿಗಂತೂ ನಿರ್ಲಜ್ಜತೆ ಇತ್ತು ಬಿಡಿ. ಆದರೆ ಈ ವಿಡಿಯೋಗಳನ್ನು ಪಾಸ್ ಮಾಡಿದವರನ್ನ ಇದ್ರೂ ಇರ್ಬೋದೇನೋ, ದೊಡ್ಡವರು ಏನು ಬೇಕಿದ್ರೂ ಮಾಡ್ಬೋದು ಅಂದ್ಕೊಂಡ ನಮಗೆ ಒಂದು ಕ್ಷಣವೂ ನಾಚಿಕೆ ಆಗಲಿಲ್ವಾ? ನಾವೇನು ಕಡಿಮೆ ಇಲ್ಲ. ಮೊದಲನೇ ಹೊಂಡ ನೋಡಿದ್ವಿ, ಸಿಗ್ಬೋದೇನೋ, ಸಿಗಲಿಲ್ಲ. 2ನೇ ಹೊಂಡದಲ್ಲಿ ಸಿಗಲಿಲ್ಲ. 3ನೇ ಹೊಂಡದಲ್ಲಿ ಮೂಳೆ ಸಿಕ್ತು, ನೋಡ್ಲಿಲ್ವಾ, ಅವ್ರು ಹೇಳಿದ್ ನಿಜ ಅಂದ್ವಿ ನಾವು. ಆದರೆ ಆ ಮೂಳೆ ಗಂಡಸಿರುದು ಅಂತಾಯ್ತು. 4ನೇ ಹೊಂಡಕ್ಕೇನು ಸಿಗಲಿಲ್ಲ. 5ನೇ ಹೊಂಡದಲ್ಲಿ ಒಂದೇನೋ ಸಿಕ್ತು, ಸ್ಕೆಲಿಟನ್, ನೋಡಿದ್ಯಾ ಸಿಕ್ತು ಅಂತ ಅವ್ರು ವಿಜಯೋತ್ಸವ ಆಚರಣೆ ಮಾಡಿಯೇ ಬಿಟ್ರು. ಸಿಕ್ಬಿಡ್ತು ನೋಡಿ, ನಾವು ಹೇಳಿರ್ಲಿಲ್ವಾ ಅಂತ. ಆಮೇಲೆ ಅಂದ್ರು ಗಂಡಸರದಪ್ಪ ಇದು, ಇಲ್ಲಿ ರೇಪ್ ಆಗಿದ್ದು ಹೆಣ್ಮಕ್ಳಿಗೋ ಗಂಡಸರಿಗೋ ಮೊದಲು ಹೇಳಿ ಅಂತ. ಸ್ವಲ್ಪ ಸೈಲೆಂಟ್ ಆದ್ರು ಅವರು. 6ನೇ ಹೊಂಡದಲ್ಲಿ ಏನಿಲ್ಲ, 7ರಲ್ಲಿ ಏನಿಲ್ಲ, 8ರಲ್ಲಿ ಏನಿಲ್ಲ. ಸ್ವಲ್ಪ ಚಿಗಿತ್ಕೊಳ್ಳಿಕ್ಕೆ ಶುರು ಮಾಡಿದ್ರು ನಮ್ಮ ಜನ, ನಾವು ಧರ್ಮಸ್ಥಳದ ಪರ.
8 ಹೊಂಡದಲ್ಲಿ ಸಿಗದೋವರೆಗೂ ಸ್ವಲ್ಪ ಡೌಟ್ ಇತ್ತು, ಆಮೇಲೆ ಸ್ವಲ್ಪ ವಿಶ್ವಾಸ ಬಂತು, ಆದರೂ ಒಂದು ಒಳಗೊಂದು ಅನುಮಾನ, 13ರಲ್ಲಿ ಸಿಕ್ಕಿದ್ರೆ ಏನು ಮಾಡಿ ಸಾಯದಪ್ಪ. ಇವರು ಏನು ಕಡಿಮೆ ಇಲ್ಲ, SITನವರು 12ರವರೆಗೂ ತೆಗೆದ್ರು, ಏನೂ ಇಲ್ಲ ಅಂದ್ರು, 13 ಸ್ಟಾಪ್ ಮಾಡಿದ್ರು, 14ಕ್ಕೆ ಹೋದ್ರು. ಯಾರು ಹೇಳಿದ್ದು 14ಕ್ಕೆ ಹೋಗಿ ಅಂತ? ಅವ್ರಿಗೆ ಹಠ ಇತ್ತು, ಒಂದಾದ್ರೂ ಹುಡುಕಿ ತೆಗೆದು ಬಿಡ್ತೀವಿ ಇಲ್ಲಿ ಅಂತ. 14 ಹೋದ್ರು, 15 ಹೋದ್ರು, 16 ಹೋದ್ರು, 17 ಹೋದ್ರು, ಏನೂ ಸಿಗಲಿಲ್ಲ ಅಂತಂದಾಗ ಗ್ರೌಂಡ್ ಪೆನಟ್ರೇಟಿಂಗ್ ರೆಡಾರ್ ತೆಗೆದುಕೊಂಡು ಬಂದು 20-22 ಅಡಿ ಆಳಕ್ಕೆ ಹೋಗಿ ಇನ್ನು ನೀರೇ ಸಿಕ್ಕಿಬಿಡ್ತು ಅಂದಾಗ ನಿಲ್ಲಿಸಿದ್ರು. ಆಗ ಎದ್ರು ನೋಡಿ ನಮ್ಮ ಜನ, ಅಬ್ಬಾ ನಾನಿದ್ದೇನೆ ಧರ್ಮಸ್ಥಳದ ಪರ. ಯಾಕಪ್ಪ ಈಗ ಎಲ್ಲ ಮುಗಿದ ಮೇಲೆ? ಯಾವಾಗ ಸಂಕಟ ಇತ್ತೋ ಆಗ ನಿಂತವನು ಧರ್ಮವೀರ ಅನ್ನಿಸ್ಕೊಳ್ತಾನೆ, ಸಂಕಟ ಮುಗಿದ ಮೇಲೆ ಬಂದವನು ಅವಕಾಶವಾದಿ ಅನ್ನಿಸ್ಕೊಳ್ತಾನೆ. ನಾನು ಅವಕಾಶವಾದಿಯೋ ಸಂಕಟದ ಕಾಲದಲ್ಲಿ ನಿಂತ್ಕೊಳ್ಳೋನು ಅನ್ನೋದನ್ನು ಯೋಚನೆ ಮಾಡಿ. ಹೀಗಾಗಿ ಒಂದು ವಿಚಾರವನ್ನು ಇವತ್ತು ಹೇಳ್ತೀನಿ. ಇವತ್ತು ಇಡೀ ದಿನದಲ್ಲಿ ನಂಗೆ ಗೊತ್ತಿಲ್ಲ ನೀವು ಮನೆಗೆ ಏನು ತೆಗೆದುಕೊಂಡು ಹೋಗ್ತಿರೋ, ಏನು ಟೇಕ್ ಹೋಮ್ ಮೆಸೇಜ್ ತೆಗೆದುಕೊಂಡು ಹೋಗ್ತಿರೋ, ಒಂದೇ ಒಂದು ಮೆಸೇಜ್ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅಕಸ್ಮಾತ್ ನೀವು ಟೆಸ್ಟ್ ಮಾಡಿದ ನಂತರ ನಿಮ್ಮ ಮನಸ್ಸಿಗೆ ಒಪ್ಪಿದ್ರೆ ಆಗ ಬೇಕಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ ಅಂತ. ಈ ವಿಚಾರವನ್ನು ನೀವೇನಾದ್ರೂ ಅಕ್ಸೆಪ್ಟ್ ಮಾಡ್ತೀರಾ ಅಂತಾದ್ರೆ ಅರ್ಧ ಭಾಗ ಹಿಂದುತ್ವ ಗೆಲ್ಲುತ್ತೆ. ಇಲ್ಲದೆ ಹೋದ್ರೆ ನಮ್ಮ ಕಥೆ ಏನಿದೆ ಗೊತ್ತಾ? ಹಿಂದೂಗಳನ್ನ ಹೊಗಳಿದ್ರೆ ಪ್ರೂಫ್ ಕೇಳ್ತೀವಿ, ಹಿಂದೂಗಳನ್ನ ಬೈದ್ರೆ ಹೇಳಿದ್ದು ಒಪ್ಕೋತೀವಿ. ಅವನು ಯಾವನೋ ಮುಲ್ಲಾ ಒಬ್ಬ ವಿಡಿಯೋ ಮಾಡಿದ, ಆ ಮುಲ್ಲಾನ ವಿಡಿಯೋಕ್ಕೆ ಲೈಕ್ ಕೊಟ್ಟವ್ರು ಯಾರು? ಮುಲ್ಲಾಗಳಲ್ಲ, ನಾವುಗಳೇ ಲೈಕ್ ಕೊಟ್ಟಿದ್ದು. ಅವನು ವಿಡಿಯೋನ ಫಾರ್ವರ್ಡ್ ಮಾಡಿದ್ ನಾವೇ. ನನಗೀಗ ಬರಬೇಕಾದ್ರೆ ಒಬ್ಬ ಆಕ್ಟರ್ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ಸರ್ ಇಂಥ ಒಬ್ಬ ಆಕ್ಟ್ರೆಸ್ಸು ಆ ಮುಲ್ಲಾನ ವಿಡಿಯೋಗಳನ್ನ ಪ್ರತಿನಿತ್ಯ ತನ್ನ ಸ್ಟೋರಿಯಲ್ಲಿ ಇಡ್ತಾಳೆ. ಯಾರಾಕೆ? ನಮ್ಮವರೇ. ನಾನು ಕೇಳಿದೆ ಈಗೇನು ಮಾಡ್ತಿದ್ದಾರೆ? ಈಗಿದ್ರ ಪರವಾಗಿ ಮಾತನಾಡೋದಂತೂ ಇಲ್ಲ, ಅವನು ಪರವಾಗಿ ಇಲ್ಲ ಅಷ್ಟೇ, ನ್ಯೂಟ್ರಲ್. ಈಗ ನ್ಯೂಟ್ರಲ್. ಸತ್ಯ ಹೊರಗೆ ಬಂದಾಗ ನ್ಯೂಟ್ರಲ್, ಸುಳ್ಳಿನ ವಿಚಾರ ಇದ್ದಾಗ ಪರವಾಗಿರೋದು. ಇದು ನಮ್ಮ ಯೋಗ್ಯತೆನಾ? ಮಿತ್ರ, ಇವತ್ತು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳದೆ ಹೋದ್ರೆ ಬಹಳ ಕಷ್ಟ ಇದೆ. ಇದು ಇವತ್ತಿನ ನೆನ್ನೆಯ ಘಟನೆ ಅಲ್ಲ. ನಾನು ಬಹಳ ಸಂಗತಿಗಳು ನಿಮ್ಮ ಜೊತೆ ಈ ವಿಚಾರಕ್ಕೋಸ್ಕರ ಹಂಚಿಕೊಳ್ಬೇಕು. ಸದ್ಗುರುವಿನ ಮೇಲೆ ಅಟ್ಯಾಕ್ ಆಯಿತು, ತುಂಬ ಜನ ಅಟ್ಯಾಕ್ ಆಯಿತು ಅಂತ ಮಾತನಾಡಿದರು. ಏನು ಅಟ್ಯಾಕ್ ಆಯಿತು ಅಂತ ಯಾರೂ ಹೇಳ್ತಿಲ್ಲ. ಸದ್ಗುರು ಒಬ್ಬ ಯೋಗ ಗುರುವಾಗಿದ್ದಾಗ, ಸದ್ಗುರು ಸ್ವಲ್ಪ ದೊಡ್ಡ ಆಶ್ರಮವನ್ನೆಲ್ಲ ಕಟ್ಟಿದಾಗ ಒಂದು ಇಂಗ್ಲಿಷ್ ಪತ್ರಿಕೆ ಏನು ಬರೀತು ಗೊತ್ತಾ? ಸದ್ಗುರು ಆಶ್ರಮಕ್ಕೆ ಹೋಗಿ ಯಾರು ಯೋಗದಲ್ಲಿ ಭಾಗಿಯಾಗ್ತಾರೋ ಸದ್ಗುರು ಅವ್ರ ಕಿಡ್ನಿ ಕದೀತಾರೆ ಅಂತ. ಅವರು ಮಲ್ಕೊಂಡಿರ್ತಾರೆ, ಅವರು ನಿದ್ದೆಯಲ್ಲಿರುವಾಗ ಅರಿವಳಿಕೆ ಮದ್ದು ಕೊಟ್ಟು ಕಿಡ್ನಿ ಕದೀತಾರೆ ಅಂತ. ಆ ಪತ್ರಿಕೆಯ ಆಧಾರವಾಗಿ ಇಟ್ಕೊಂಡು ಇಲ್ಲಿನ ಕೆಲವು ಪತ್ರಕರ್ತರು ಬಂದು ಕೇಳಿದ್ರು, ಸದ್ಗುರುಗಳೇ ನೀವು ಕಿಡ್ನಿ ಕದೀತೀರಾ ಅಂತ ಹೇಳ್ತಾರೆ, ಎಕ್ಸ್ಪೋರ್ಟ್ ಮಾಡ್ತೀರಾ ಅದನ್ನ? ಸದ್ಗುರು ಏನು ಉತ್ತರ ಕೊಟ್ಟರು ಗೊತ್ತಾ? ನಂಗೆ ಅದಕ್ಕೆ ಬಹಳ ಇಷ್ಟ ಆಗ್ತಾರೋ ಅವ್ರು ಹೇಳಿದ್ರು, ಇಲ್ಲ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕಿಡ್ನಿಗಳು ಸಾಕಾಗೋದಿಲ್ಲ, ಇನ್ನು ಎಕ್ಸ್ಪೋರ್ಟ್ ಯಾವಾಗ ಮಾಡಲಿ, ಅದಕ್ಕೆ ನಾನು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಸದ್ಗುರು ಮಾತ್ರ ಹೇಳ್ಬೋದಾಗಿರುವಂತ ಮಾತದು. ಸದ್ಗುರು ಅದಕ್ಕೆ ಸದ್ಗುರು ಬಗ್ಗಲಿಲ್ಲ. ಜನ ಅವ್ರು ಹೇಳ್ತಾರೆ, ನನ್ನ ಆಶ್ರಮಕ್ಕೆ ಹಾಲು ಕೊಡುವವನು ಕೂಡ ಒಂದು ಕಾಲದಲ್ಲಿ ಬರ್ತಿರ್ಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ಹಾಲು ಕೊಟ್ಟು ಹೋಗ್ತಿದ್ದ. ಯಾಕಪ್ಪ ಹಂಗ್ ಮಾಡ್ತೀಯ ಅಂತ ಕೇಳಿದ್ರೆ, ಒಳಗೆ ಬಂದೆ ಸದ್ಗುರುಗಳು ಕಿಡ್ನಿ ಕದೀತಾರೆ ಅಂತ ನಂಬಿಸ್ಬಿಟ್ಟಿದ್ರು ಅಂತ. ಯಾವಾಗ ಜನರಿಗೆ ನಿಧಾನವಾಗಿ ಅದು ದೂರ ಆಯ್ತೋ, ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿದ್ರು, ಸದ್ಗುರು ಆಶ್ರಮಕ್ಕೆ ಹೋದವ್ರನ್ನ ರೇಪ್ ಮಾಡ್ತಾರೆ ಅನ್ಲಾಯ್ತು. ಯಾರ್ಯಾರು ಯೋಗ ಮುಗಿಸ್ಕೊಂಡು ಬಂದು ವಿದೇಶಗಳಿಗೆಲ್ಲ ಹೋಗ್ತಿದ್ರೋ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರಂತೆ, ರೇಪ್ ಆಯ್ತು ಅಂತ ಹೇಳ್ಬಿಡ್ರಲ್ಲ, ನೀವು ವಿದೇಶದಲ್ಲಿದ್ದೀರಾ, ನೀವೇನು ವಿಚಾರಣೆಗೆ ಬರಬೇಕು, ನೀವು ಒಬ್ರು ಹೇಳಿ ಸಾಕು, ಇವ್ರ ಕತೆ ಮುಗಿಸ್ತೀವಿ ನಾವು ಅಂತ. ಏನ್ ಜನ ರೀ! ಆದರೆ ಎಲ್ಲ ಆರೋಪಗಳಿಂದಲೂ ಸದ್ಗುರು ಮುಕ್ತವಾದ್ರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸದ್ಗುರು ರೈನ್ ಫಾರೆಸ್ಟ್ ಅನ್ನ ಲೂಟಿ ಮಾಡಿದ್ರು, ಸದ್ಗುರು ಅದು ಮಾಡಿದ್ರು, ಏನು ಗೊತ್ತೇ ಆಗ್ಲಿಲ್ಲ. ರವಿಶಂಕರ್ ಗುರೂಜಿ ಅವರು ಜಮೀನನ್ನ ಕಬಳಿಸೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿದ್ರು. ಅವ್ರ ಜೊತೆಲಿರೋರ್ನ ನಾನು ಮಾತನಾಡಿಸಿದ್ರೆ ಹೇಳ್ತಾರೆ, ಸರ್ 1 ಇಂಚು ಜಮೀನು ಬೇರೆಯವ್ರದಿಲ್ಲ ಸರ್, ಇಲ್ಲಿ ಎಲ್ಲ ಮೋಸ, ಎಲ್ಲ ಸುಳ್ಳು ಹೇಳ್ತಾರೆ. ಯಾರು ಮಾಡಿದ್ರು ಈ ಪ್ರಾಪಗೆಂಡಾ? ರವಿಶಂಕರ್ ಗುರೂಜಿ ಬಗ್ಗೆ ಅವ್ರ ಮೇಲಿರುವಂತ ಎಲ್ಲ ಅಪವಾದಗಳು ದೂರವಾಯ್ತು, ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ, ನಾವು ಇಷ್ಟರಲ್ಲೇ ಉಳ್ಕೊಂಡ್ವಿ. ಶಬರಿಮಲೆಗೆ ಒಬ್ಬ ಆಕ್ಟಿವಿಸ್ಟ್ ಬರ್ತಾಳೆ, ನಾನು ಶಬರಿಮಲೆಗೆ ಹೋಗ್ತೀನಿ, ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ ಶಬರಿಮಲೆ ಕುರಿತಂತೆ ಒಂದು ಚರ್ಚೆ ಶುರುವಾಗುತ್ತೆ. ಹೊಸ ಪೀಳಿಗೆಯ ತರುಣರು ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಇಲ್ಲ ಅಂತ ಮಾತಾಡುವಂತ ಪರಿಸ್ಥಿತಿ ಬರುತ್ತೆ.
ಶಬರಿಮಲೆ ಅರ್ಧ ದಕ್ಷಿಣವನ್ನ ತನ್ನ ತೆಕ್ಕೆಯಲ್ಲಿ ಹಿಡ್ಕೊಂಡಿದೆ. ಇದರ ಮೇಲಿನ ಶ್ರದ್ಧೆಯನ್ನ ತೆಗೆದುಹಾಕ್ಲಿಲ್ಲ ಅಂತಂದ್ರೆ ದಕ್ಷಿಣ ಭಾಗವನ್ನ ಇಸ್ಲಾಮೈಸು ಕ್ರಿಶ್ಚಿಯನೈಸ್ ಮಾಡೋದು ಕಷ್ಟ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಶನಿ ಶಿಂಗಣಾಪುರ ಲಕ್ಷಾಂತರ ಜನ ಭಕ್ತರು ಹೋಗ್ತಾರೆ. ಅದಕ್ಕೆ ನಮಗೊಂದು ಶ್ರದ್ಧೆ ಇದೆ, ಭಯ ಇದೆ. ಶನಿಯನ್ನ ಕಂಡಾಗ, ಶನಿ ಮಹಾತ್ಮನನ್ನ ಕಂಡಾಗ ಅಲ್ಲಿಗೆ ಹೋಗ್ತಾರೆ. ಅದರ ಭಾವನೆಯನ್ನು ಕೆರಳಿಸಬೇಕು ಅಂತ ಭೂಮಾತಾ ಬ್ರಿಗೇಡ್ ಅಂತ ಮಾಡಿಕೊಂಡು ಒಂದು ಹೆಣ್ಣು ಮಗಳು ನಾನು ಶನಿ ಮಂದಿರಕ್ಕೆ ನುಗ್ಗುತ್ತೀನಿ ಅಂತ ತಂದೊಂದು 200-300 ಕಾರ್ಯಕರ್ತರನ್ನ ಕರ್ಕೊಂಡು ನುಗ್ತಾಳೆ. ಯಾಕೆ ಅಂತ ಕೇಳಿದ್ರೆ, ಈ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ? ಯಾವತ್ತಾದರೂ ಒಂದು ದಿನ ಈ ಭೂಮಾತಾ ಬ್ರಿಗೇಡ್ನವರು ಮಸೀದಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಅಂತ ಕೇಳಿದಾರೇನು? ಆದರೆ ನಾವು ಯೋಚನೆ ಮಾಡಲಿಲ್ಲ. ನಮಗೇನನ್ನಿಸ್ತು ಅಂತಂದರೆ ಕರೆಕ್ಟು, ಇವ್ರು ಕೇಳೋದು ನ್ಯಾಯವಾಗಿದೆ, ಯಾಕೆ ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತ. ನಾವು ಭಾಳ ಒಳ್ಳೆ ಜನ ಅಲ್ಲ ಹಿಂದೂಗಳು. ನಾವು ನಮ್ಮನ್ನು ಬೇಕಿದ್ರೆ ಕಾಲು ಮುರ್ಕೊಂಡು ಇನ್ನೊಬ್ಬರನ್ನ ಉದ್ಧಾರ ಮಾಡಲಿಕ್ಕೆ ಅಂತ ನಿಂತಿರೋರಲ್ಲ. ನಮ್ಮಗಳ ಮೇಲೆ ಆರೋಪ ಬಂದಾಗ ಡಿಫೆನ್ಸಿವ್ ಮೋಡಿಗೆ ಹೋಗ್ತೀವಿ, ಬೇರೆಯವ್ರ ಮೇಲೆ ಆರೋಪಗಳು ಬಂದಾಗ ನಾವು ನ್ಯೂಟ್ರಲ್ ಆಗಿರ್ತೀವಲ್ಲ. ಇದಕ್ಕಿಂತ ಕೆಟ್ಟ ರೋಗ ಮತ್ತೊಂದಿಲ್ಲ ರೀ. ನೀವು ಎಲ್ಲ ಆಕ್ರಮಣಗಳನ್ನು ಗಮನಿಸಿದ್ರೆ ಆಕ್ರಮಣ ಹೆಂಗಿರುತ್ತೆ ಗೊತ್ತಾ? ಈ ಆಕ್ರಮಣಗಳಲ್ಲಿ 4 ಜನ ಯಾವಾಗಲೂ ಇರ್ತಾರೆ. ಮುಸ್ಲಿಮರು ಇರ್ತಾರೆ, ಜಿಹಾದಿಸ್ಟ್ಗಳು. ಎಲ್ಲ ಮುಸಲ್ಮಾನರು ಅಂತ ಹೇಳೋದಿಲ್ಲ ನಾನು. ಈಗಲೂ ಕೆಲವು ಮುಸಲ್ಮಾನರು ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದವರಿದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನು ಹೃದಯಾಂತರಾಳದಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. 2ನೇ ಕಡೆ ಕ್ರಿಶ್ಚಿಯನ್ರು ಇರ್ತಾರೆ, ಇವ್ಯಾಂಜಲಿಸ್ಟ್ಗಳಿರ್ತಾರೆ. 3ನೇದು ಲೆಫ್ಟಿಸ್ಟ್ಗಳಿರ್ತಾರೆ. 4ನೇದು ಅವಕಾಶ ಬಂದಾಗ ಲೆಫ್ಟಿಸ್ಟ್ಗಳಾಗುವ, ಅವಕಾಶ ಬಂದಾಗ ಇಸ್ಲಾಮಿಸ್ಟ್ಗಳಾಗುವ, ಅವಕಾಶ ಬಂದಾಗ ಕ್ರಿಶ್ಚಿಯನ್ರಾಗುವಂಥ ಕಾಂಗ್ರೆಸ್ಸಿಗರಿರ್ತಾರೆ. ಬಹಳ ಡೇಂಜರ್ ಇವರು. ಈ 4ನ್ನು ಬಿಟ್ಟರೆ 5ನೇದೊಂದು ಗ್ರೇಟ್ ಫೋರ್ಸ್ ಇದೆ. ಅದು ಯಾವುದು ಅಂತಂದರೆ ನಾನು ಮತ್ತು ನೀವೇ. ನಮ್ಮ ಹೆಗಲೇ ಕೊಡೋದು ಇವರಿಗೆ, ಇಡು ಬಂದೂಕು ಚಲಾಯಿಸುವಂತ ಹಿಂದೂಗಳ ಮೇಲೆಯೇ ಆಕ್ರಮಣಕ್ಕೆ ನಮ್ಮನ್ನು ನಾವು ಕೊಟ್ಕೊಳ್ತೀವಲ್ಲ ದುರಂತ ಮಿತ್ರರೇ. ನಾನು ಯಾಕೆ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಂತಂದರೆ, ಧರ್ಮಸ್ಥಳದಲ್ಲಿ ಆಗಿದ್ದೇನು ನನಗೆ ಬಹಳ ಜನ ಹೇಳ್ತಾರೆ, ಈ ಧರ್ಮಸ್ಥಳ ಏನಾದರೂ ಮೈಸೂರಿನಲ್ಲಿದ್ದಿದ್ರೆ, ಈ ಧರ್ಮಸ್ಥಳ ಏನಾದರೂ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಡದು ಬಿಸಾಕ್ಬಿಡ್ತಿದ್ರು ಆಕ್ರಮಣಕಾರಿಗಳನ್ನ. ಮಂಗಳೂರು ಮಾತ್ರ ಸೈಲೆಂಟ್ ಆಗಿ ಕೂತಿದೆ ಅಂತ ನನಗೆ ಹೇಳ್ತಾರೆ. ಆದರೆ ಮಜಾ ಏನು ಗೊತ್ತಾ? ಮಂಗಳೂರು ಆಗಿದ್ದಕ್ಕೆ ಇವರಿಗೆ 12 ವರ್ಷ ಫೈಟ್ ಮಾಡಬೇಕಾಗಿ ಬಂತು. ಯಾಕೆಂದ್ರೆ ಹಿಂದುತ್ವದ ಬುಡ ಗಟ್ಟಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಹಳ ಗಟ್ಟಿಯಾಗಿ ಉಳ್ಕೊಳ್ತು. ಬಹಳ ಜನ ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟಪಡ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಮಂಗಳೂರಿನಲ್ಲಿ ಅಲ್ಲಿರುವಂತ ಹಿಂದುತ್ವದ ಅಲೆಯನ್ನ, ಹಿಂದುತ್ವದ ವಿಚಾರಧಾರೆಯನ್ನ ಒಡೆದು ಹಾಕದೆ ಹೋದರೆ ಎಡಪಂಥೀಯರ ಚಿಂತನೆಯನ್ನ ಬಿತ್ತೋದು ಕಷ್ಟ ಅಂತ ಎಡಪಂಥೀಯರು ಕಳೆದ 50-60 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಪಟ್ಟು ಸೋತೋಗಿದ್ದಾರೆ. ನಾಡಿನ ಮೂಲೆ ಮೂಲೆಗೂ ನಕ್ಸಲಿಸಮ್ ಅನ್ನ ಹಬ್ಬಿಸಿದ ಅವರು ಮಂಗಳೂರಿಗೂ ಹಬ್ಬಿಸಬೇಕು ಅಂತ ಪ್ರಯತ್ನ ಪಟ್ಟರು. ತರುಣರನ್ನ ಈ ಕಡೆ ಸೆಳಿಬೇಕು ಅಂತ ಪ್ರಯತ್ನ ಪಟ್ಟರು. ಏನು ಮಾಡಿದ್ರು? ಮಂಗಳೂರಿನ ಹಿಂದೂ ತರುಣ ಕೇಸರಿ ಶಾಲ್ ಬಿಟ್ಟು ಬರಲಿಲ್ಲ ಪಕ್ಕಕ್ಕೆ. ಅವರಿಗೆ ಗೊತ್ತಾಯ್ತು, ಹಿಂದೂ ಧರ್ಮ ಶ್ರದ್ಧೆಯನ್ನ ತೆಗಿಬೇಕು ಅಂತಂದ್ರೆ, ಇಲ್ಲಿನ ಎಲ್ಲ ದೈವಗಳ ಮೇಲಿನ ನಂಬಿಕೆ ತೆಗಿಬೇಕು ಅಂದ್ರೆ ಈ ದೈವಗಳ ಒಡೆಯನಾಗಿರುವಂತ ಅಣ್ಣಪ್ಪನ ಮೇಲೆ ಪ್ರಹಾರ ಮಾಡಬೇಕು, ಅದರ ಮೂಲ ಮಂದಿರವಾಗಿರುವಂತ ಮಂಜುನಾಥನ ಮೇಲೆ ಪ್ರಹಾರ ಮಾಡಬೇಕು ಅಂತ ಆ ಶ್ರದ್ಧೆಗೆ ಕೈ ಹಾಕ್ಬಿಟ್ರು. ಎಲ್ಲ ಕಡೆ ಮಾಡಿದಂತೆ ಅಲ್ಲೊಬ್ಬ ಆಕ್ಟಿವಿಸ್ಟನ್ನು ಹಿಡಿದ್ರು. ಆಕ್ಟಿವಿಸ್ಟ್ನು ಹೆಂಗೆ ಹಿಡಿದ್ರು ಗೊತ್ತಾ? ಹಿಂದುತ್ವದ ವಿಚಾರಧಾರೆಯಿಂದ ಇರುವಂತ ಆಕ್ಟಿವಿಸ್ಟೇ ಸಿಕ್ಕಿಬಿಟ್ರೆ ಹಿಂದೂ ತರುಣರನ್ನ ಸೆಳೆಯೋದು ಸುಲಭ ಅಂತ ಹಿಂದುತ್ವದ ವಿಚಾರಧಾರೆಯವರು. ಎಂತ ಹಿಂದುತ್ವದ ವಿಚಾರಧಾರೆ ನೀವು ನೋಡಬೇಕು ಮಿತ್ರರೇ. ನಾನು ಲೈವ್ ಮಾಡ್ತೀನಿ ಅನೇಕ ಬಾರಿ, ಅಥವಾ ಇವತ್ತು ನಾವಿಲ್ಲಿ ಪ್ರೋಗ್ರಾಮ್ ಮಾಡಿದ್ದೀವಿ, ಎಲ್ಲೂ ಗುರೂಜಿ ಇಲ್ಲ, ಎಲ್ಲೂ ಡಾಕ್ಟರ್ ಜಿ ಇಲ್ಲ, ಎಲ್ಲೂ ಭಾರತ್ ಮಾತೆಯ ಚಿತ್ರ ಇಲ್ಲ. ನೋಡಿದ್ರೆ ಅನ್ನಿಸ್ಬೇಕು ಇವ್ರು ಯಾರು ಹಿಂದೂಗಳೇ ಅಲ್ಲ ಅಂತ. ನಾನು ಹೋದ ಕಾರ್ಯಕ್ರಮಕ್ಕೆ ಕೇಸರಿ ಹಾಕ್ತೀನಿ ಅಂತೇನು ಗ್ಯಾರಂಟಿ ಇಲ್ಲ. ಇವತ್ತು ಇಲ್ಲಿ ಬಂದ ತಕ್ಷಣ ಹಾಕಿದ್ರು ಹಿಂಗಾಗಿ ಇದೆ, ನಾನೇನು ಹಾಕೊಂಡು ಬಂದಿರಲಿಲ್ಲ. ಹಾಗಂತ ಹಿಂದೂ ಅಲ್ವಾ? ಇವರೆಲ್ಲರಿಗಿಂತ ಹೋರಾಟದಲ್ಲಿ ಹೆಚ್ಚು ಅಗ್ರಣಿಗಳಾಗಿ ನಾವೆಲ್ಲ ನಿಂತಿರ್ತೀವಿ. ಆದರೆ ನೋಡ್ಬೇಕು ನೀವು, ಇವರು ಲೈವ್ ಮಾಡುವಾಗ ಹಿಂದೆ ಪೂರ್ತಿ ಸಂಘದ ಹಿರಿಯರ ಫೋಟೋಗಳು, ಕೈಗೆ ಇಷ್ಟು ರಾಕಿ. ಯಾತಕ್ಕೆ ಅಂತಂದ್ರೆ ದಕ್ಷಿಣ ಕನ್ನಡದಲ್ಲಿರುವಂತ ಹಿಂದುತ್ವವಾದಿ ತರುಣರಿಗೆ ಇವರು ಹಿಂದುತ್ವದ ಹೋರಾಟಗಾರರು ಅಂತ ಅನ್ನಿಸಬೇಕು ಅಂತ. ಷಡ್ಯಂತ್ರ ಆರಂಭವಾಗಿರೋದೇ ಅಲ್ಲಿ ಶುರುವಾಯಿತು.
ನಿಧಾನವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು, ನಾನು ಹಿಂದೂ ಸಂಘಟನೆಗಳಿಂದ ಬಂದವನು. ಹಿಂದೂ ಸಂಘಟನೆಗಳಿಂದ ನಾನು ಬಂದವನು ಅಂತ ನಾನು ಹೇಳ್ಕೊಂಡು ತಿರುಗಾಡಬೇಕಾಗಿರಲಿಲ್ಲ. ಆ ಸಂಘಟನೆ ಹೇಳಬೇಕಿತ್ತು, ಇವನು ನಮ್ಮ ಹುಡುಗನೇ ಕಣೋ ಅಂತ. ಯಾವ ಸಂಘಟನೆಯು ಬಂದು ಇವನು ನಮ್ಮ ಹುಡುಗ ಅಂತ ಯಾವತ್ತೂ ಹೇಳಲೇ ಇಲ್ಲ. ಅವನೇ ಹೇಳ್ಕೊಂಡು ತಿರುಗಾಡಿದ್ದು, ನಾನು ಹಿಂದುತ್ವದ ಸಂಘಟನೆಯವನು ಅಂತ. ಅದರ ಪರಿಣಾಮ ಏನು ಗೊತ್ತಾ? ಲೋಕಲ್ ಭಾಗದಲ್ಲಿದ್ದ ಹಿಂದುತ್ವದ ಕಾರ್ಯಕರ್ತರು ಕೂಡ ಜೋರಾಗಿ ದನಿ ಎತ್ತೋದಕ್ಕೆ ಹಿಂದೆ ಸರಿದ್ರು. ಯಾಕೆ ಅಂತಂದ್ರೆ ಹಿಂದೂಗಳಲ್ಲೇ ಯಾಕಪ್ಪ ಗಲಾಟೆ ಅಂತ ಸೈಲೆಂಟ್ ಆಗುವ ಅನಿವಾರ್ಯತೆ ಕ್ರಿಯೇಟ್ ಆಯಿತು. ಯಾವುದನ್ನ ಎಡಪಂಥೀಯರು ನಿರಂತರವಾದ 60-70 ವರ್ಷಗಳ ಪ್ರಯತ್ನದಿಂದ ಮಾಡಲಿಕ್ಕಾಗಿರ್ಲಿಲ್ವೋ, ಒಬ್ಬ ಹಿಂದೂವಾದಿ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಧರ್ಮಸ್ಥಳದ ಮೇಲೆ ಆಘಾತಕ್ಕೆ ಅಂತ ನಿಂತಾಗ ಹಿಂದೂಗಳನ್ನು ಒಡೆದು ಬಿಟ್ರು. ಒಡೆದಿದ್ದು ಎಲ್ಲಿವರೆಗೂ ಇತ್ತು ಮಿತ್ರ? ಇವತ್ತಿನವರೆಗೂ ಹಿಂದುತ್ವದ ವಿಚಾರ ಬಂದಾಗ ನಾವು ಯಾವತ್ತೂ ಜೈನರನ್ನ ಪ್ರತ್ಯೇಕ ಅಂತ ಭಾವಿಸಿಯೇ ಇರಲಿಲ್ಲ. ಧರ್ಮಸ್ಥಳದ ವಿಚಾರ ಬಂದಾಗ ಧರ್ಮಸ್ಥಳ ಜೈನರ ಕೈಯಲ್ಲಿದೆ ಅಂತ ಗೊತ್ತಾಯ್ತು. ಅಲ್ಲಿವರೆಗೂ ವೀರೇಂದ್ರ ಹೆಗಡೆ ಅವರು ಜೈನರು ಅಂತ ಗೊತ್ತೇ ಇರಲಿಲ್ಲ ರೀ ಬಹಳ ಜನರಿಗೆ. ಅವ್ರು ಯಾವತ್ತೂ ತಾನು ಜೈನರ ತರ ನಡ್ಕೊಂಡೇ ಇಲ್ಲ. ಅವರು ಸಮಸ್ತ ಸಮಾಜಕ್ಕೆ ಒಂದು ಒಳ್ಳೇದು ಮಾಡುವ ಪ್ರಯತ್ನದಂತೆ ನಡ್ಕೊಂಡವರು. ನಾವು ಜೈನರು ಅಂತ ನೋಡಿದ್ವಿ. ನಾನು ಬಹಳ ಜನರನ್ನ ಪ್ರಶ್ನೆ ಮಾಡ್ತೀನಿ, ವೀರೇಂದ್ರ ಹೆಗಡೆ ಅವರ ಮುಂದೆ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ದುಡ್ಡು ಬೇಕು ಅಂತ ಕೇಳಿದಾಗ ವೀರೇಂದ್ರ ಹೆಗಡೆ ಅವರು ಮರು ಮಾತನಾಡದೆ ನಿಮ್ಮ ದೇವಸ್ಥಾನದ ವಿವರ ಪಡ್ಕೊಂಡು ನೀವು ಮಾಡುವ ಕೆಲಸಕ್ಕೆ ತಕ್ಕಂತೆ ಅನುದಾನ ಕೊಡ್ತಿದ್ರಲ್ಲ. ನಮ್ಮ ಊರಿನ ಅತ್ಯಂತ ಪ್ರಾಚೀನ ಮಂದಿರ ಪಾಳು ಬಿದ್ದಿದೆ ಅಂತಂದಾಗ ವೀರೇಂದ್ರ ಹೆಗಡೆ ಅವರು ತಮ್ಮ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಆ ಪಾಳು ಬಿದ್ದ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಬಂದಿದ್ರಲ್ಲ, ಆವತ್ತು ಅವರು ಜೈನರಾಗಿರ್ಲಿಲ್ವಾ? ಇವತ್ತು ಜೈನರ? ವೀರೇಂದ್ರ ಹೆಗಡೆಯವರು ಈ ನಾಡಿನ ಮಕ್ಕಳಿಗೆ 70,000 ಮಕ್ಕಳಿಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಕೊಟ್ಟು ವರ್ಷಕ್ಕೆ 50 ಕೋಟಿ ರೂಪಾಯಿನ ಈ ನಾಡಿನ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾರಲ್ಲ, ಜೈನರಿಗೋಸ್ಕರ ಮಾಡ್ತಾರೇನ್ರಿ? ವೀರೇಂದ್ರ ಹೆಗಡೆ ಅವರು ನಮ್ಮ ಊರಿಗೆ ಬಂದು ನಮ್ಮ ಊರಿನ ಕೆರೆಗಳನ್ನ ಕ್ಲೀನ್ ಮಾಡುವಾಗ ಇದು ಜೈನರ ಕೆರೆ ಅಂತ ಕ್ಲೀನ್ ಮಾಡಿದ್ರ ಅಥವಾ ಈ ಕೆರೆ ಊರಿಗೆ ಸೇರಿದ್ದು ಅಂತ ಕ್ಲೀನ್ ಮಾಡಿದ್ರ? ಶಬಾಷ್, ಎಷ್ಟು ಬೇಗನೆ ಅವ್ರನ್ನ ಜೈನರು ಅಂತ ಸೆಪರೇಟ್ ಮಾಡಿದ್ವಲ್ರಿ. ನಿನ್ನೆ ಯಾರೋ ಹುಡುಗ ನನಗೆ ಪ್ರಶ್ನೆ ಕೇಳ್ತಿದ್ದ, ಧರ್ಮಸ್ಥಳದಲ್ಲಿ ಬಾಹುಬಲಿ ಯಾಕೆ ಪಕ್ಕಕ್ಕಿದ್ದಾನೆ, ನಂಗೆ ಬಾಹುಬಲಿ ಅನ್ಕೊಂಡ್ರೆ ಆಗೋದಿಲ್ಲ, ಇರಬಾರ್ದಾಗಿತ್ತಲ್ವ ಅಲ್ಲಿ ಅಂತ. ಎಂಥ ಬೀಜ ಹುಟ್ಟಾಕ್ಬಿಟ್ರು. ನಾವು ಯಾವತ್ತೂ ಯಾರನ್ನ ಹಿಂದೂ ಬೌದ್ಧ ಸಿಖ್ ಅಂತ ನೋಡಲಿಲ್ಲ. ಎಂಥ ವಿಚಿತ್ರ ಅಂತಂದ್ರೆ ವೀರೇಂದ್ರ ಹೆಗಡೆಯವರು ಜೈನರು, ಅದಕ್ಕೆ ವೀರೇಂದ್ರ ಹೆಗಡೆಯವರ ವಿರುದ್ಧ ಮಾತನಾಡಬಹುದು. ಆದರೆ ಯಾರು ವೀರೇಂದ್ರ ಹೆಗಡೆಯವರ ವಿರುದ್ಧ ಒಂದು ವಿಡಿಯೋ ಮಾಡಿದ್ನೋ ಅವನು ಮುಲ್ಲ ಅಂದ್ರೆ ಇಲ್ಲಿ ಯಾಕೆ ಜಾತಿ ತರ್ತೀರಿ? ಅಬಾಬಾಬಾಬಾಬಾ, ಏನು ವಿಶಾಲ ಹೃದಯ ನಮ್ದು. ಮುಲ್ಲಾನ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಜಾತಿ ಯಾಕೆ? ವೀರೇಂದ್ರ ಹೆಗಡೆಯವರು ಮಾತ್ರ ಜೈನರು. ಆಲೋಚನೆಯ ಕ್ರಮ ಸತ್ತೋಗಿದ್ಯಾ ನಮ್ದು? ಏನಾಗಿದೆ ನಮ್ಮ ತಲೆಗೆ? ಏನ್ ತುಂಬಿಕೊಂಡಿದ್ದೀವಿ ತಲೆ ಒಳಗೆ? ಆಲೋಚನೆ ಮಾಡುವಟ್ಟು ನಮ್ಗೆ ಆ ಚಿಂತನೆಯ ಪ್ರಕಾರವೂ ಗೊತ್ತಿಲ್ವಲ್ಲ ಮಿತ್ರ. ಯಾವಾಗ ಈ ವ್ಯಕ್ತಿನ ಬಳಸ್ಕೊಂಡು ಇವರು ಆಕ್ರಮಣ ಶುರು ಮಾಡಿದ್ರು, ಸೌಜನ್ಯನ ಹೆಸರು ತಗೊಂಡು ಬಂದ್ರು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಈ ಹೋರಾಟಗಾರರು ಏನಿದ್ದಾರಲ್ಲ, ಅದಕ್ಕಿಂತ 1000 ಪಟ್ಟು ಹೆಚ್ಚು ಆಗ್ರಹ ಇಲ್ಲಿರುವ ನಮ್ದೆಲ್ಲರದು ಇದೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಯಾರು ತಪ್ಪು ಮಾಡಿದ್ದಾರೋ ಶಿಕ್ಷೆ ಆಗಬೇಕು. ಅದಕ್ಕೆ ಏನಾಗಬೇಕು? ಸೌಜನ್ಯ ಅವರ ಅಮ್ಮ ಇನ್ನೊಂದು ರಿಟ್ ಪಿಟಿಷನ್ ಕೊಡಬೇಕು, ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಸೌಜನ್ಯ ಅವರ ಅಮ್ಮ ಬರ್ತೀರಿ ಅಂತಾದ್ರೆ ನಾನು ನಿಮ್ಮೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಡ್ತೀನಿ. ಬರ್ತೀರಿ? ಎಲ್ಲರೂ ಬರ್ತೀರಿ? ಎಸ್, ವೆರಿ ಗುಡ್. ನಾನು ಮಾಧ್ಯಮಗಳ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ಓಪನ್ ಚಾಲೆಂಜ್ ಏನು, ಆ ತಾಯಿನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅಮ್ಮ ಇದು ಬೀದಿಯಲ್ಲಿ ಮಾಡಬೇಕಾಗಿರೋ ಗಲಾಟೆ ಅಲ್ಲ. ಒಂದು ಹೆಣ್ಣು ಮಗಳು, ರೇಪ್ ಆದ ಹೆಣ್ಣು ಮಗಳ ಚಿತ್ರ ಕೂಡ ತೋರಿಸಬಾರದು ಅಂತ ನಮ್ಮಲ್ಲಿ ನಿಯಮ ಇದೆ. ಅಂಥದ್ರಲ್ಲಿ ಒಂದು ಹೆಣ್ಣು ಮಗಳ ರೇಪ್ ಆಗಿದ್ದನ್ನ ಊರು ತುಂಬ ಈ ಥರ ಚರ್ಚೆ ಮಾಡ್ತಿರೋದು ಒಳ್ಳೇದಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಒಂದು ರಿಟ್ ಅರ್ಜಿ ಸಲ್ಲಿಸೋಣ. ನಮ್ಮ ಹತ್ರ ಇರೋ ಹೊಸದು ಮೊನ್ನೆ ಒಂದು ಆಡಿಯೋ ಬಂದಿದೆಯಲ್ಲ, ಆಕೆನ ಕಾರಿಗೆ ಹತ್ತಿಸ್ಕೊಂಡು ಹೋಗ್ತಿರೋದು ನಾನೇ ನೋಡಿದೆ ಅಂತ ಹೇಳಿರುವಂತ ಆಡಿಯೋ ಬಂದಿದೆಯಲ್ಲ, ಇದೇ ಆಡಿಯೋ ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು ಅವರನ್ನು ಕರ್ಕೊಂಡು ಹೋಗೋಣ, ಸುಪ್ರೀಂ ಕೋರ್ಟಿನ ಮುಂದೆ ನಿಂತ್ಕೊಳ್ಳೋಣ ಮಿತ್ರ. ಇವತ್ತು ನಿರ್ಣಯ ಆಗ್ಬಿಡ್ಲಿ. ನಾನು ಸಾಕ್ಷಿ ಇದೆ ಅಂತ ಜೇಬಲ್ಲಿ ಇಟ್ಕೊಂಡಿರೋರು, ಮೊಬೈಲಲ್ಲಿ ಇಟ್ಕೊಂಡಿರೋರು ಇದಾರಲ್ಲ. ನಾನು ಬೆಳ್ತಂಗಡಿಯವ್ರನ್ನ, ಉಜಿರೆಯವ್ರನ್ನ ಕೇಳ್ತೀನಿ, ಒಂದ್ಸಲ ಮೊಬೈಲ್ ಕದ್ದು ಬಿಡ್ರಲ್ಲ ಅದು.
ಮೊಬೈಲ್ ಕದ್ದು ಸ್ಟೇಷನ್ಗೆ ಕೊಟ್ಬಿಡಿ. ಸರ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ರಿಪೋರ್ಟ್ ಇದರಲ್ಲಿದೆ, ನಾವು ಗೆಲ್ತೀವಿ, ದಯವಿಟ್ಟು ಇದನ್ನು ಹುಡುಕಿ ಅಂತ ಹೇಳ್ರಲ್ಲ. ಮಿತ್ರ, ನಾವೆಲ್ಲರೂ ಒಟ್ಟಿಗೆ ಸೇರೋಣ. ಬಹುಶಃ ಇವತ್ತಿನ ನಿರ್ಣಯಗಳಲ್ಲಿ ಇದು ಒಂದು ಅಘೋಷಿತವಾದ ನಿರ್ಣಯ. ನಿಮ್ಮ ನಿರ್ಣಯ ಬೇರೆ, ಅವರು ಹೇಳ್ತಾರೆ. ಆದರೆ ನಾವು ಒಕ್ಕೊರಳಿನ ದನಿಯಿಂದ ನಿರ್ಣಯ ಮಾಡೋಣ. ಸೌಜನ್ಯ ಅವರ ಅಮ್ಮ ನಮ್ಮ ನೇತೃತ್ವ, ಆಕೆನ ಕರ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಎಲ್ಲ ವರದಿಗಳನ್ನು ಮುಂದಿಟ್ಟು ಮತ್ತೊಮ್ಮೆ ಈ ಕೇಸ್ ಓಪನ್ ಮಾಡಿಸೋಣ. ಅದು ಯಾರು ಸೌಜನ್ಯ ಹತ್ಯೆ ಮಾಡಿದಾರೋ ನೋಡೇ ಬಿಡೋಣ. ಈಗೇನು ಹೇಳ್ತಾರೆ ಗೊತ್ತಾ? ನಮಗೆ ನ್ಯಾಯದ ಮೇಲೆ ನಂಬಿಕೆ ಇಲ್ಲ. ಮತ್ತು ನ್ಯಾಯ ಎಲ್ಲಾಗಬೇಕು? ಬೀದಿಯಲ್ಲಾಗಬೇಕು. ಆ ಬೀದಿಯಲ್ಲಾಗೋ ನ್ಯಾಯದ ಮೇಲೆ ಇವರಿಗೆ ನಂಬಿಕೆ. ಮತ್ತು ಆ ಬೀದಿಯಲ್ಲಾಗೋ ನ್ಯಾಯ ಹೆಂಗಿರುತ್ತೆ ಗೊತ್ತಾ? ಹೊಲಸು ಪದಗಳಿಂದ ಒಬ್ಬರನ್ನು ನಿಂದಿಸಿ ನ್ಯಾಯ ತಗೊಳ್ಳೋದು ನ್ಯಾಯ ಅಂತಾರೇನ್ರಿ? ಯಾವಾಗ ಸೌಜನ್ಯ ಪ್ರಕರಣ ಈ ಹಿಂದುತ್ವವಾದಿಯ ಮೂಲಕ ತೆಗೆದುಕೊಂಡು ಹೋಗಿದ್ದು ಹಳ್ಳ ಹಿಡಿಲಿಕ್ಕೆ ಶುರುವಾಯಿತೋ, ಸಾಕಾಗಲಿಲ್ಲ ಅಂತ ಗೊತ್ತಾಯ್ತು, ಇವ್ರು ಏನು ಮಾಡಿದ್ರು ಗೊತ್ತಾ? ನಿಧಾನವಾಗಿ ಸ್ವಲ್ಪ ಬುದ್ಧಿಮತ್ತೆ ಇವನಿಗಿಂತ ಜಾಸ್ತಿ ಇರೋ ಮತ್ತೊಬ್ಬನನ್ನು ಎಳ್ಕೊಂಡು ಬಂದರು. ಕರ್ಕೊಂಡು ಬಂದು ಸೇರಿಸಿ ದಿನ ಬೆಳಗಾದ್ರೆ ಮಾತನಾಡ್ಲಿಕ್ಕೆ ಹಚ್ಚಿದ್ರು. ಸೌಜನ್ಯನನ್ನು ಪಕ್ಕಕ್ಕಿಟ್ರು. ದಿನ ಬೆಳಗಾದ್ರೆ ಹೊಸದೊಂದು ಕತೆ ತಗೊಂಡು ಬಂದರು. ನಾವು ಮೊದಲು ಸೌಜನ್ಯನಿಗಾಗಿ ಹೋರಾಟ ಅಂತ ಮಾಡ್ತಿದ್ದವರು ಆ ಹೊಸ ಕಥೆಗಳನ್ನು ನಂಬ್ತಾ ಹೋದ್ವಿ. ಧರ್ಮಸ್ಥಳದಲ್ಲಿ ಯಾರೇ ಸತ್ರು ಅದನ್ನು ಮಾಡಿಸಿದವರು ದೊಡ್ಡ ಮನೆಯವರು, ಯಾರು ಮಾಡಿಸಿದ್ರು ದೊಡ್ಡವರು. ಧರ್ಮಸ್ಥಳದಲ್ಲಿ ಯಾರೇ ತೀರಿಕೊಂಡ್ರು, ಯಾರೇ ಹೋದ್ರು, ನೆನ್ನೆ ನನ್ನ ಹತ್ರ ಬಂದು ಹೇಳಿದ್ದ ಸಾಕ್ಷಿ ಹೇಳ್ತೀನಿ ಅಂತ, ಇವತ್ತು ಸಾಯಿಸ್ಬಿಟ್ರು ನೋಡಿದ್ರಾ? ಹಿಂಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾವು ನಂಬ್ತಾ ಹೋದ್ವಿ. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ, ಈ ವ್ಯಕ್ತಿಯಿಂದಲೂ ಕೂಡ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ತಾವು ಅನ್ಕೊಂಡಂತೆ ಧರ್ಮಸ್ಥಳವನ್ನ ಅಥವಾ ದಕ್ಷಿಣ ಕನ್ನಡವನ್ನ ಲೆಫ್ಟಿಸ್ಟ್ ಲಿಬರಲ್ಗಳ ಅಡ್ಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಇವ್ರು ಕೊನೆಗೆ ಮೊರೆಗೆ ಹೋಗಿದ್ದು ಯಾರಿಗೆ ಗೊತ್ತಾ? ಸ್ವತಃ ಇವರುಗಳೇ ಬೀದಿಗೆ ಬಂದಿಳಿದ್ರು. ಇವ್ರನ್ನ ನಂಬಲಿಕ್ಕೆ ಆಗೋದಿಲ್ಲ ಅಂತ ಬೀದಿಗೆ ಬಂದಿಳಿದ್ರು. ಒಬ್ಬರಾದ್ಮೇಲೆ ಒಬ್ಬರು ಬಂದರು. ಸ್ಟ್ಯಾನ್ಲಿ ಬಂದ ನಂತರ ಎಲ್ಲಿವರೆಗೂ ಕೆಲವು ಪತ್ರಕರ್ತರು ಬಂದರು, ಲೆಫ್ಟಿಸ್ಟ್ ಲಿಬರಲ್ಗಳ ಪ್ರಮುಖರಾಗಿರುವಂತ ಕೆಲವು ವಕೀಲರು ಬಂದರು. ಎಲ್ಲರೂ ತಾವಾಗಿ ನಿಂತರು. ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಈ ಅಜ್ಜಿಯ ಪ್ರಕರಣ ನಡೀತಲ್ಲ, ಸೆಂಥಿಲ್ ಹೆಸರನ್ನು ಅವ್ರು ಹೇಳಿ ಆಯ್ತು. ಆ ಸೆಂಥಿಲ್ನ ಬಳಸ್ಕೊಂಡು ದೆಹಲಿನಲ್ಲಿ ಈ ಅಜ್ಜಿ ಏನ್ ಮಾತನಾಡಬೇಕು, ಯಾವ ಕಥೆಯನ್ನು ಕಟ್ಟಬೇಕು ಎನ್ನುವಂತ ಎಲ್ಲ ಡೀಟೇಲ್ಗಳನ್ನ ಅವರು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿದ್ರು ಅಂತ ಅವ್ರು ಹೇಳಿರೋ ಆರೋಪಗಳನ್ನು ಇವತ್ತು SIT ಚರ್ಚೆ ಮಾಡಲಲ್ಲ. SIT ಗುಂಡಿ ತೋಡ್ಲಿಕ್ಕೆ ಸಿದ್ಧವಾಗಿದೆ ಅಂತಂದ್ರೆ ಇವ್ರು ಎಲ್ಲಿಗೆ ಹೋದ್ರು ಅಂತ ಟ್ರಾವೆಲ್ ಪ್ಲಾನ್ ಅನ್ನು ನೋಡ್ಲಿಕ್ಕೆ SIT ಹತ್ರ ಸಾಧ್ಯ ಆಗೋದಿಲ್ವಾ? ಮಾಡ್ಲಿ SIT. ಇವ್ರು ಈ ಪ್ರಕರಣ ಯಾವಾಗಾಯ್ತೋ ಎಲ್ಲ ಲೆಫ್ಟಿಸ್ಟ್ಗಳು ಬೀದಿಗೆ ಬಂದ್ರು, ಇಸ್ಲಾಮಿಸ್ಟ್ಗಳು ಬೀದಿಗೆ ಬಂದ್ರು, ಇವ್ಯಾಂಜಲಿಸ್ಟ್ಗಳು ಬೀದಿಗೆ ಬಂದು ಇವತ್ತಿನ ಫೈಟ್ ಪೂರ್ತಿ ಅವ್ರು ಮಾಡ್ಲಿಕ್ಕೆ ನಿಂತಿದ್ದಾರೆ. ಮಿತ್ರೆ, ಒಂದು ಹಂತದಲ್ಲಂತೂ ಇವ್ರು ಎಷ್ಟು ಕೈ ಚೆಲ್ಲಿ ಬಿಟ್ರು ಅಂತಂದ್ರೆ, ಸ್ವತಃ SDPI ಬೀದಿಗೆ ಬಂದು ಮುಸಲ್ಮಾನರೇ ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಅದು ಪ್ರತ್ಯಕ್ಷ ತೋರಿಸಿಕೊಳ್ಳುವ ಮಟ್ಟಿಗೆ. ಆಗಲೂ ನಮಗೆ ಅರ್ಥ ಆಗಲಿಲ್ಲ. ನನಗೊಬ್ಬ ಮಿತ್ರ ಮೆಸೇಜ್ ಹಾಕಿದ, SDPI ಇವರು ಹೋರಾಟಕ್ಕೆ ಬಂದರು, ಇನ್ನು ನಾವು ಹೋರಾಟಕ್ಕೆ ಬರಲಿಲ್ಲ ಅಂದ್ರೆ ಏನರ್ಥ? ನಾನು ಅನ್ಕೊಂಡೆ ನಮ್ಮ ಪರವಾಗಿ ಮಾತನಾಡ್ತಿದ್ದಾನಂತ. ಇಲ್ಲ, ಅವ್ರ ಪರವಾಗಿ ಮಾತನಾಡ್ತಿದ್ದಾನೆ. SDPI ಅವರು ಬಂದಾಯ್ತು ಅಂತ ನಾನಂದೆ, ಇನ್ಮೇಲೆ ನೀನು ಮೆಸೇಜ್ ಮಾಡಿದ್ರೆ ಕಪಾಳಕ್ಕೆ ಹೊಡಿತೀನಿ, ನಿನ್ನನ್ನು ನನ್ನ ಗ್ರೂಪಿನಿಂದ ಅನ್ಫ್ರೆಂಡ್ ಮಾಡ್ತೀನಿ ಅಂತ. ಅವತ್ತು ಅನ್ಫ್ರೆಂಡ್ ಮಾಡಿ ಬ್ಲಾಕ್ ಮಾಡಿದವರನ್ನ ಇನ್ನೂ ಅನ್ಬ್ಲಾಕ್ ಮಾಡಲಿಲ್ಲ, ಮಾಡೋದೂ ಇಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಕೈಗೆ ರಾಖಿ ಕಟ್ಟಿಕೊಂಡು ಈ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದ ನಿನ್ನನ್ನು ನಾನು ಫ್ರೆಂಡಾಗಿ ಇಟ್ಕೊಳ್ಳೋಕ್ಕಿಂತ ಒಬ್ಬ ಪ್ರಾಮಾಣಿಕ ಸಾಮಾನ್ಯ ವ್ಯಕ್ತಿ ನನ್ನ ಜೊತೆ ಇರೋದು ಬಹಳ ಒಳ್ಳೆಯದು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಮಿತ್ರರೇ, ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಇದು. ನಮ್ಮ ಪ್ರಹಾರ ಆಗಬೇಕಾಗಿರೋದು ಅಲ್ಲಿ ಅಂತ. ಇವತ್ತು ಇದರಿಂದ ಇರುವಂಥ ಅಷ್ಟೂ ಷಡ್ಯಂತ್ರವನ್ನು ಹೊರಗೆ ಎಳಿದೇ ಹೋದರೆ ಇದು ಬಹಳ ಗಂಭೀರವಾದ ಸ್ಥಿತಿಯನ್ನು ತಲುಪುತ್ತೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಬಹಳ ಜನ ನಂಗೆ ಪದೇ ಪದೇ ಪ್ರಶ್ನೆ ಕೇಳ್ತಾರೆ, ಧರ್ಮಸ್ಥಳವೇ ಯಾಕೆ ಇವರ ಕೇಂದ್ರ, ಯಾಕೆ ಇವರ ಅಟ್ಯಾಕಿಗೆ ಗುರಿ ಆಗುತ್ತೆ ಅಂತಂದರೆ, ನಾನು ಒಂದ್ಸಲ ಒಬ್ಬ MP ಅವರ ಜೊತೆ ಮಂಗಳೂರಿನಲ್ಲಿ ಮಾತನಾಡ್ತಾ ಕೂತಾಗ ಅವ್ರನ್ನ ಕೇಳಿದೆ, ದಕ್ಷಿಣ ಕನ್ನಡದಲ್ಲಿ ಇಷ್ಟೆಲ್ಲ ನೀವು ಮಾಡ್ತೀರಾ, ಎಷ್ಟು ಕೆಲಸ ಮಾಡ್ತೀರಾ, ದೇವಸ್ಥಾನಗಳ ಜೀರ್ಣೋದ್ಧಾರ ಆಗುತ್ತೆ, ಬ್ರಹ್ಮಕಲಶ ಆಗುತ್ತೆ, ಹೊಸ ಹೊಸ ದೇವಸ್ಥಾನಗಳ ನಿರ್ಮಾಣ ಆಗುತ್ತೆ, ಭೂತದ ಕೋಲ ಆಗುತ್ತೆ, ದೈವದ ಕೆಲಸ ಆಗುತ್ತೆ, ಇಷ್ಟೆಲ್ಲ ಕೆಲಸ ನಡೆಯುತ್ತಲ್ಲ, ಎಷ್ಟು ಖರ್ಚು ಮಾಡಬಹುದು ಪ್ರತಿ ವರ್ಷ ಅಂತ.
ಅವ್ರು ಹೇಳಿದರು 10 ವರ್ಷಗಳ ಹಿಂದೆ 500 ಕೋಟಿ ರೂಪಾಯಿ ಮಿನಿಮಮ್ ವಾರ್ಷಿಕ ವಹಿವಾಟು ದೇವರ ಕೆಲಸಗಳಲ್ಲೇ ನಡೆಯುತ್ತೆ, ಇಲ್ಲಿ ಸಂಸ್ಕೃತಿ ಬಲವಾಗಿ ಬೇರು ಬಿಟ್ಟಿದೆ ಅಂತ. ಇವತ್ತು 500 ಕೋಟಿ ಅಲ್ಲ, ಮಿನಿಮಮ್ 750 ಕೋಟಿಯಿಂದ 1,000 ಕೋಟಿ ರೂಪಾಯಿವರೆಗೂ ಇದಿರಬಹುದು ಅಂತ ನನಗನ್ಸುತ್ತೆ. ಇವರೆಲ್ಲರಿಗೂ ಕೂಡ ಈ ಸಂಸ್ಕೃತಿಯ ಬೇರು ಏನು ಆಳಕ್ಕಿಳಿದಿದೆಯಲ್ಲ, ಇದನ್ನು ಹಾಳು ಮಾಡಬೇಕು ಎನ್ನುವಂಥ ಪ್ರಯತ್ನ ಇದೆ. ಮತ್ತು ಅದರ ಕೇಂದ್ರ ಯಾವುದಾದ್ರೂ ಇದ್ದರೆ ಅದು ಧರ್ಮಸ್ಥಳ ಅಂತ. ಮಿತ್ರರೆ, ಧರ್ಮಸ್ಥಳದ ವೈಶಿಷ್ಟ್ಯ ಏನು ಅಂತಂದರೆ, ಧರ್ಮಸ್ಥಳ ಬರೀ ತಾನು ಮಾತ್ರ ಗಟ್ಟಿಯಾಗಿ ಉಳ್ಕೊಂಡಿಲ್ಲ, ಇಡೀ ರಾಜ್ಯವನ್ನು ಬಲವಾಗಿ ಹಿಡ್ಕೊಂಡಿದೆ. ನಾನು ಪದೇ ಪದೇ ಎಲ್ಲ ಕಡೆಗಳಲ್ಲಿ ಹೇಳ್ತಿದ್ದೀನಿ, ಇಲ್ಲಿ ತುಂಬ ಜನ ತಾಯಂದರು ಬಂದು ಕೂತಿದ್ದೀರಿ. ನಂಗೆ ಗೊತ್ತಿದೆ ಆ ತಾಯಂದ್ರೆಲ್ಲ ಯಾರು ಅಂತಂದರೆ, ಬಹುತೇಕರು ಎಲ್ಲ ಕಡೆಗಳು ಬಂದು ಕಣ್ಣೀರು ಹಾಕ್ಕೊಂಡು ಹೋಗ್ತಿರೋರು ಯಾರು ಗೊತ್ತಾ? ಧರ್ಮಸ್ಥಳದವರು ಸಂಘಟಿಸಿರುವಂಥ 6.5 ಲಕ್ಷ ಸ್ವಸಹಾಯ ಗುಂಪುಗಳ ತಾಯಂದರು ಇವತ್ತು ಬೀದಿಗೆ ಬರ್ತಿದ್ದಾರೆ. ಯಾರ ಕಾರಣಕ್ಕೋಸ್ಕರ ಅನ್ನ ಉಣ್ತಾ ಇದ್ದೀವೋ ಆ ಧನಿಗಳ ಕುರಿತಂತೆ ಏನೆಲ್ಲ ಮಾತನಾಡ್ತಿದ್ದಾರೆ ಅಂತ ಅವರಿಗೆ ಭಾವ ತುಂಬಿ ಬಂದಿದೆ. ಯಾರ್ಯಾರಿಗೆ ಗೊತ್ತಿಲ್ವೋ ಅವರಿಗೋಸ್ಕರ ಹೇಳ್ತೀರಿ. 6.5 ಲಕ್ಷ ಸ್ವಸಹಾಯ ಸಂಘಗಳು, ಅದರ ಮೂಲಕ 55 ಲಕ್ಷ ಜನರಿಗೆ ನೇರವಾಗಿ ತಲುಪಿರುವಂತ ಯಾವುದಾದ್ರೂ ಒಂದು ಸಂಘಟನೆ ಇದ್ರೆ ರಾಜ್ಯದಲ್ಲಿ ಅದು ಧರ್ಮಸ್ಥಳದ ಸಂಘಟನೆಯೇ. 55 ಲಕ್ಷ ಜನರಿಗೆ. ಮಿತ್ರ, ಇದೊಂದು ಪ್ಯಾರಲಲ್ ಗವರ್ನಮೆಂಟು. ಈ 55 ಲಕ್ಷ ಜನರಿಗೆ ಸಾಲ ಕೊಟ್ಟಿದ್ದಾರಲ್ಲ, ಕೆಲವರಿಗಾದರೂ ಅರ್ಥ ಆಗ್ಬೋದು ಅನ್ಕೊಳ್ತೀನಿ. 10,000 ಕೋಟಿ ಸಾಲ ಅಲ್ಲ ಡಿಸ್ಬರ್ಸ್ ಮಾಡಿರೋದು, 25,000 ಕೋಟಿ ಅಲ್ಲ, 50,000 ಕೋಟಿ ಅಲ್ಲ, 1 ಲಕ್ಷ ಕೋಟಿ ಅಲ್ಲ, 1.25 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಈ ರಾಜ್ಯದ 55 ಲಕ್ಷ ಪರಿವಾರಗಳಿಗೆ ಡಿಸ್ಬರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಲ್ಲ, ಅದು ಧರ್ಮಸ್ಥಳದ ಸಾಧನೆ. ಅಯೋಗ್ಯನೊಬ್ಬ ಬಂದು ಹೇಳ್ತಾನೆ, ಲೇವಾದೇವಿ ವ್ಯವಹಾರ ಮಾಡ್ತಾರೆ ಅಂತ ಹೇಳ್ತಾನಲ್ಲ. ಯಾರೋ ಒಬ್ಬ ಬಂದು ದಾರಿ ತಪ್ಪಿಸಿ ಏನು ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ಧರ್ಮಸ್ಥಳ ಏನು ಸ್ವಂತ ದುಡ್ಡು ಕೊಡೋದಿಲ್ಲ ರೀ, ನಾವು ಹುಂಡಿಗೆ ಹಾಕಿದ ದುಡ್ಡನ್ನು ಕೊಡ್ತಾರೆ, ನಾವು ಹುಂಡಿಗೆ ಹಾಕಿದ್ದಲ್ಲ ರೀ ಕೊಡೋದು. ಅವರು ಸಾಲ ಸ್ವಂತದ್ದು ಕೊಡೋದಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ ಧರ್ಮಸ್ಥಳದವರು? ವೀರೇಂದ್ರ ಹೆಗಡೆ ಅವರ ಕಲ್ಪನೆ ನೋಡಿ. ಅವ್ರು ಹೇಳಿದ್ರು, ಈ ಹಳ್ಳಿಯಲ್ಲಿರುವ ಬಡವರಿಗೆ ನಮ್ಮ ಬ್ಯಾಂಕ್ಗಳು ಸಾಲ ಕೊಡೋದಿಲ್ಲ, ಯಾಕೆಂದ್ರೆ ಅವರಿಗೆ ಶ್ಯೂರಿಟಿ ಕೊಡ್ಲಿಕ್ಕೆ ಯಾರೂ ಇರೋದಿಲ್ಲ. ಆ ಬಡವರ ಪರವಾಗಿ ಶ್ಯೂರಿಟಿ ಮಂಜುನಾಥ ಇರ್ತಾನೆ, ನಾನು ಇರ್ತೀನಿ, ನೀವು ಅವ್ರಿಗೆ ಸಾಲ ಕೊಡಿ, ತೀರಿಸುವ ಜವಾಬ್ದಾರಿ ನನ್ನದ್ದು ಅಂತ ಬ್ಯಾಂಕಿನ ಎಕ್ಸ್ಟೆಂಡೆಡ್ ಆರ್ಮ್ ಆಗಿ ಆ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸಿರೋದು. 1.25 ಲಕ್ಷ ಕೋಟಿ ರೂಪಾಯಿ ಸಾಲ ಬ್ಯಾಂಕ್ಗಳು ಕೊಟ್ಟಿವೆ. ಯಾರ ನಂಬಿಕೆಯ ಮೇಲೆ? ವೀರೇಂದ್ರ ಹೆಗ್ಗಡೆಯವರ ನಂಬಿಕೆ ಮೇಲೆ. ಯಾವುದಾದ್ರೂ ಹಳ್ಳಿಗೆ ಒಬ್ಬ ಮತಾಂತರ ಮಾಡುವಂತ ಇವ್ಯಾಂಜಲಿಸ್ಟ್ ಹೋಗಿ, ನಿಮಗೆ ನಾನು ಅಕ್ಕಿ ಕೊಡ್ತೀನಿ, ನೀವು ನಮ್ಮ ಯೇಸುವನ್ನು ಸ್ವೀಕರಿಸಿ ಅಂತಂದ್ರೆ ಅಲ್ಲಿನ ಜನ ಏನು ಹೇಳ್ತಾರೆ ಗೊತ್ತಾ? ನಮಗೆ ಮಂಜುನಾಥ ಇದ್ದಾನೆ, ಬೇಕಾದಷ್ಟು ಅಕ್ಕಿ ಕೊಟ್ಟಿದ್ದಾನೆ, ನೀವು ಬೇಕಾಗಿಲ್ಲ ಹೋಗಿ. ನಿಮಗೆ ಸ್ಕಾಲರ್ಶಿಪ್ ಕೊಡ್ತೀನಿ, ನೀವು ಮತಾಂತರಗೊಳ್ಳಿ ಅಂತಂದ್ರೆ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಹೇಳ್ತಾರೆ, ನನ್ನ ಮಗನನ್ನ ಮಂಜುನಾಥ ಓದಿಸ್ತಾ ಇದ್ದಾನೆ, ನೀನೇನು ಬೇಕಾಗಿಲ್ಲ ಹೋಗು ಅಂತ. ನಾನು ನಿಮಗೆ ಸಾಲ ಕೊಡ್ತೀನಿ, ಮಗಳ ಮದುವೆ ಮಾಡಿ ಅಂತಂದ್ರೆ ಸ್ವಸಹಾಯ ಸಂಘದಿಂದ ಸಾಲ ತಗೊಂಡಿದ್ದೀವಿ, ನೀನ್ ತಲೆ ಕೆಡಿಸ್ಕೊಳ್ಬೇಡ ಅಂತ ಇವ್ಯಾಂಜಲಿಸ್ಟ್ಗೆ ಬರೀ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಅವರ ಕೆಲಸ ನಡೆಯದಂತೆ ಮಾಡಿರುವ ಯಾವುದಾದ್ರೂ ಒಂದು ಪ್ರಬಲವಾದ ಶಕ್ತಿ ಇದ್ರೆ ಅದು ಧರ್ಮಸ್ಥಳ ಕ್ಷೇತ್ರ. ಅದಕ್ಕೆ ಆಕ್ರೋಶ ಇವರಿಗೆ. ಆ ಕೋಪಕ್ಕೆ ಧರ್ಮಸ್ಥಳದ ಮೇಲೆ ಮುಗಿಬಿದ್ದಿರೋದು ಎಲ್ಲ ಹೋರಾಟಗಾರರಿಗೂ ಗೊತ್ತು. ಸೌಜನ್ಯನ ಹತ್ಯೆಯ ಕೇಸು ಓಪನ್ ಅಂಡ್ ಶಟ್, ಕ್ಲೋಸ್ ಆಗೋಗಿದೆ. ಅದು ಇವರ ನೇತೃತ್ವ ವಹಿಸಿದ ಒಬ್ಬ ವ್ಯಕ್ತಿ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಮಾತನಾಡ್ತಾ ಏನ್ ಹೇಳ್ತಾನೆ ಗೊತ್ತಾ? ಆತ ಮಾತನಾಡ್ತಾ ಹೇಳ್ತಾನೆ, ಸೌಜನ್ಯನ ಕೇಸ್ ಮುಗಿತು, ಇದರಿಂದ ಧರ್ಮಸ್ಥಳಕ್ಕೆ ಏನೂ ಮಾಡ್ಲಿಕ್ಕಾಗೋದಿಲ್ಲ, ನಾವು ಹೊಸದನ್ನೇನೋ ಕೆದಕಬೇಕು ಅಂತ ಆತ ಹೇಳಿದ್ದಾನೆ. ಆ ಕೆದಕುವ ಧಾವಂತದಲ್ಲೇ ಅವರಿಗೆ ಅಜ್ಜಿ ಸಿಕ್ಕಿತು. ವಸಂತ್ ಬಹಳ ಚೆನ್ನಾಗಿ ಹೇಳಿದ್ರು. ಒಬ್ಬ ಅಜ್ಜಿ, ಎಂಥ ಕೆಟ್ಟ ಜನ ರೀ. ಒಬ್ಬ ಅಜ್ಜಿ ಬರ್ತಾಳೆ, ನನಗೆ ದೇವಸ್ಥಾನದಿಂದ ಜಾಗದ ವಿಚಾರದಲ್ಲಿ ತೊಂದರೆ ಆಗಿದೆ ಅಂತ. ತೊಂದರೆ ಏನು? ನಾನು ಹಿಂಗಂದ್ರೆ ಮತ್ತೆ ತಪ್ಪು ಮೆಸೇಜ್ ತಗೊಂಡು ಹೋಗ್ಬಿಡ್ತೀರ, ಅದಕ್ಕೆ ಕ್ಲಿಯರ್ ಮಾಡ್ತೀನಿ ನಿಮಗೆ. ತೊಂದರೆ ಏನು? ಆ ಅಜ್ಜಿಯ ಚಿಕ್ಕಪ್ಪ ತನ್ನ ಜಾಗವನ್ನ, ತನ್ನ ಊರಿನಲ್ಲಿ ತನ್ನ ಹೆಸರಲ್ಲಿದ್ದ ಜಾಗವನ್ನ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಕೊಡದೆ ವೀರೇಂದ್ರ ಹೆಗಡೆ ಅವರಿಗೆ ದಾನ ಮಾಡ್ತೀನಿ ಎಂದ. ಹೆಗಡೆಯವರು ಆರಂಭದಲ್ಲಿ ಬೇಡ ಅಂದ್ರು. ಬೇಡ, ಇದು ಯಾಕೆ ಅಂತ ಅವ್ರು ಕೇಳದೆ, ನಿಮಗೆ ಕೊಟ್ರೆ ನಿಮಗೆ ಮಾತ್ರ ಕೊಡೋದು, ಇಲ್ಲದೆ ಹೋದ್ರೆ ಯಾರಿಗೂ ಕೊಡೋದಿಲ್ಲ ಅಂತ ಹಠ ಹಿಡಿದ ಮೇಲೆ ಜಾಗ ತಗೊಂಡ್ರು. ತಗೊಂಡಿದ್ದ ಅಷ್ಟೇ ಅಲ್ಲ ಮಿತ್ರರೇ, ಪುಟ್ಟದೊಂದು ಜಾಗವನ್ನು ತಗೊಂಡು ಅಕ್ಕಪಕ್ಕದಲ್ಲಿರುವಂಥ 10-12 ಎಕರೆ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಒಂದು ಅದ್ಭುತವಾಗಿರುವಂಥ ನ್ಯಾಚುರೋಪತಿ ಹಾಸ್ಪಿಟಲ್ನ ನಿರ್ಮಾಣ ಮಾಡಿದ್ರಲ್ಲ, ಅದು ವೀರೇಂದ್ರ ಹೆಗಡೆ ಅವರು ಮಾಡಿದ ಮ್ಯಾಜಿಕ್. ಈಗ ಈ ಹೆಣ್ಮಗಳಿಗೆ ಕೋಪ ಬಂತು.
ನನ್ನ ಚಿಕ್ಕಪ್ಪ ಅಂದಾಗ ನನ್ನ ಸೈನ್ ಇಲ್ಲದೆ ಹೆಂಗೆ ದಾನ ತಗೊಂಡ್ರು? ಕೊಟ್ಟು ಚಿಕ್ಕಪ್ಪನ ಮೇಲೆ ಕೋಪ ಇಲ್ಲ, ದಾನ ತಗೊಂಡ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಕೋಪ. ಯಾರೋ ಪತ್ರಕರ್ತರು ಕೇಳಿದ್ರು, ಅಲ್ಲ ತಾಯಿ ನಿಮ್ಮ ಚಿಕ್ಕಪ್ಪ ಕೊಟ್ರೆ ಅವ್ರದ್ದೇನು? ಅಲ್ಲ, ಅವ್ರು ಬುದ್ಧಿವಂತರಲ್ಲ, ಅವ್ರು ದೊಡ್ಡವರಲ್ಲ, ವಂಶವೃಕ್ಷವನ್ನು ನೋಡಿ ಈ ಒಬ್ಬಳು ಹೆಣ್ಮಗಳಿದ್ದಾಳೆ, ನಾಳೆ ಒಂದು ದಿನ ಇವಳು ಅಜ್ಜಿಯಾಗಿ ಬರಬಹುದು, ಅದಕ್ಕೋಸ್ಕರ ನಾನು ಅವಳ ಮಾತು ಕೇಳಬೇಕು, ಅವಳ ಹತ್ರ ಒಂದು ಸೈನ್ ತಗೋಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕಿತ್ತಂತೆ. ಶಬಾಷ್, ಆಯ್ತಪ್ಪ. ಈ ಹೆಣ್ಮಗಳು ನಿಮ್ಮ ಹತ್ರ ಬಂದು ಕೇಳಿದ್ರು, ಈ ಥರದೊಂದು ಪ್ರಾಬ್ಲಮ್ ಇದೆ, ನಾನು ಬೇಕಿದ್ರೆ ಮೀಡಿಯಾ ಮುಂದೆ ನಿಂತ್ಕೊಂಡು ಹೇಳ್ತೀನಿ ಅಂತಂದ್ರೆ, ಇಲ್ಲ, ಇದು ಸೆನ್ಸೇಷನ್ ಕ್ರಿಯೇಟ್ ಮಾಡಲ್ಲ, ನಿನಗೊಂದು ಮಗಳಿದ್ರೆ ಚೆನ್ನಾಗಿರತ್ತೆ, ಒಂದು ಮಗಳ ಹೆಸರು ಹೇಳು ಅಂತ ಆಕೆಯ ಬಳಿ ಕೇಳಿಕೊಂಡು ಒಂದು ಮಗಳ ಹೆಸರು ಕೇಳಿ, ಆಕೆ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ಲು 9 ವರ್ಷ ಎನ್ನುವ ಒಟ್ಟಾರೆ ಕಥೆಯನ್ನು ಸೃಷ್ಟಿ ಮಾಡಿ, ಆ ವಯಸ್ಸಿನಲ್ಲಿ ಆಕೆಗೆ ಅದನ್ನು ಮೆಮೊರೈಸ್ ಮಾಡಿಸಿ ಫೈನಲಿ ಟಿವಿ ಮುಂದೆ ಕರ್ಕೊಂಡು ನನಗೆ ಗೊತ್ತಿಲ್ಲ ಯಾವಾಗ ಹೇಳಿದ್ನೋ, ಆ ಮಾಸ್ಕ್ ಮ್ಯಾನ್ ಒಂದ್ಸಲ ಹೇಳಿದ ಅಂತ ಒಂದು ಚಾನಲಲ್ಲಿ ಬಂತು. ಇವರೆಲ್ಲ ಪದೇ ನನಗೆ ಹೇಳಿದ್ರು, ಹಳ್ಳದಲ್ಲಿ ಇದೆ ಅಂತ ಹೇಳು, ಅಲ್ಲಿ ಹುಡುಕ್ಲಿ ಅವರು ಅಂತ ಹೇಳು ಅಂತ. ನಂಗೆ ಧೈರ್ಯ ಇರಲಿಲ್ಲ. ಕೊನೆಗೆ ಯಾವಾಗ ಅನನ್ಯ ಭಟ್ನ ತಾಯಿ ಬಂದು ಹೇಳ್ತೀನಿ ಅಂದ್ರೋ, ಆಗ ನನಗೆ ಧೈರ್ಯ ಬಂತು ಅಂತ. ಇವನಿಗೆ ಧೈರ್ಯ ತುಂಬಲಿಕ್ಕೆ ಅವಳಿಗೆ ಧೈರ್ಯ ತುಂಬಲಿಕ್ಕೆ ಇವನು. ಆದರೆ ನಾವು ಹೆಂಗಿದ್ವಿ ಗೊತ್ತಾ? ನಾವು ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ವಿ. ಬಹಳ ಬುದ್ಧಿವಂತರು. ಈ ರಾಮರಾವಣರ ಯುದ್ಧ ನಡೆಯುವಾಗ ದೇವತೆಗಳ ರೋಲ್ ನಮ್ದು. ಅವರು ಜೈ ಅಂತಿದ್ರಂತೆ ಯುದ್ಧದ ಉದ್ದಕ್ಕೂ. ಯಾರಿಗೆ ಅಂತ ಹೇಳ್ತಿರ್ಲಿಲ್ಲ. ರಾಮ ಗೆದ್ರೆ ರಾಮನಿಗೆ ಜೈ ಅಂತ ಕೊನೆಯಲ್ಲಿ ಸೇರಿಸೋದು, ರಾವಣ ಗೆದ್ದು ಬಿಟ್ರೆ ರಾವಣನಿಗೆ ಜೈ ಅಂತ ಹೇಳುದು. ಹಂಗೇ ಕೂತು ನೋಡ್ತಾ ಇದ್ವಿ. ಯೋಚನೆ ಮಾಡಿ ಮಿತ್ರರೇ, ನಾನಿವತ್ತು ನಿಮ್ಮನ್ನು ಓಪನ್ ಪ್ರಶ್ನೆ ಕೇಳಬೇಕು. ಅಕಸ್ಮಾತ್ ಆ 13 ಹೊಂಡಗಳಲ್ಲಿ ಒಂದಾದ್ರೂ ಹೊಂಡದಲ್ಲಿ ಒಂದು ಹೆಣ್ಣು ಮಗಳದ್ದೇನಾದ್ರೂ ಸ್ಕೆಲಿಟನ್ ಸಿಕ್ಕಿದ್ದಿದ್ರೆ, ಯಾವ ಟಿವಿ ಮಾಧ್ಯಮಗಳಾದರೂ ಅನನ್ಯ ಭಟ್ ಯಾರು ಅಂತ ಹುಡುಕಾಡುವ ಪ್ರಯತ್ನ ಮಾಡ್ತಿತ್ತಾ? ಯಾರು ಮಾಡ್ತಿರ್ಲಿಲ್ಲ ರೀ. ಅನನ್ಯ ಭಟ್ ಕೇಸ್ ಜೊತೆ ಸೇರ್ಕೊಂಡು ಬಿಡ್ತಿತ್ತು. ಇಡೀ ಧರ್ಮಸ್ಥಳದ ಮೇಲೆ ಅನನ್ಯ ಭಟ್ ಅನ್ನುವಂತ ಇಲ್ಲದ ಹೆಣ್ಣು ಮಗಳ, ಹುಟ್ಟೇ ಇಲ್ಲದ ಹೆಣ್ಣು ಮಗಳ ಒಂದು ರೇಪಿನ ಕಥೆ ಜೊತೆಯಲ್ಲಿ ಸೇರ್ಕೊಂಡು ಬಿಡ್ತಿತ್ತು. ಸಮೀರ್ ಆ ಮುಲ್ಲಾನಿಗೆ ಇನ್ನೊಂದಟ್ಟು ವ್ಯೂಗಳು, ಅಬ್ಬಾ ಎಂಥ ಕೇಸನ್ನು ಹೊರಗೆ ಹಾಕದೆ ಅಂತ. ಈಗ ಜನ ಕೇಳ್ತಾರೆ, ಅಯೋಗ್ಯ ಯಾವ ಧೈರ್ಯದ ಮೇಲೆ ಈ ಸುಳ್ಳನ್ನು ಹೇಳಿದೆ ಅಂತ ಈಗ ಪ್ರಶ್ನೆ ಮಾಡ್ಲಿಕ್ಕೆ ನಿಂತಿದ್ದಾರಲ್ಲ. ಯಾರು ನಮಗೆ ಈ ಪ್ರಶ್ನೆ ಮಾಡುವ ತಾಕತ್ತನ್ನು ತಂದು ಕೊಟ್ಟ ಅಂತಂದ್ರೆ, ನಿಸ್ಸಂಶಯವಾಗಿ ಅಣ್ಣಪ್ಪನೇ ತಂದು ಕೊಟ್ಟಂತ ತಾಕತ್ತಿದೆ. ಮಿತ್ರೆ, ಅನುಮಾನ ಇಟ್ಕೋಬೇಡಿ, ಕಾಂತಾರದ ಮಾತು ಸತ್ಯ. ನೀನು ಇಲ್ಲಿ ಏನು ಮಾಡ್ತೀಯೋ ಮಾಡು, ನ್ಯಾಯಾಲಯದ ಮೆಟ್ಟಿಲ ಮೇಲೆ ನಿನ್ನ ತೀರ್ಮಾನ ನಾನು ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳಿದ್ರೆ ಯಾವನದನ್ನು ಮೀರಲಿಕ್ಕೆ ಸಾಧ್ಯವಾಗುತ್ತೆ ಹೇಳಿ? ಅಣ್ಣಪ್ಪ ಮುಂದೆ ನಿಂತಾರಿ. ಅಣ್ಣಪ್ಪ ನಮ್ಮನ್ನು ನೋಡ್ದ. ಮಂಜುನಾಥನಿಗೋಸ್ಕರ ಮೊದಲು ಕಾದ. ನಿನ್ನ ಸೇವೆ ಶ್ರದ್ಧೆಯಿಂದ ಮಾಡಿದ್ರು, ನೀನೇ ಕಾಪಾಡು. ನಮ್ಮಲ್ಲಿ ವಿಚಿತ್ರ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಮಾತಿದೆ, ದೇವರು ಬೇಕಿದ್ರೆ ಬಿಟ್ಟು ಬಿಡ್ತಾರೆ, ದೈವ ಬಿಡೋದಿಲ್ಲ ಅಂತ. ಮಂಜುನಾಥನಿಗೆ ಅನಿಸಿರ್ಬೋದು, ಎಲ್ಲ ನಮ್ಮವರೇ, ಕೈಗೆ ಕೇಸರಿ ಕಟ್ತಾರೆ, ಶಾಲ್ ಹಾಕ್ತಾರೆ, ಹಿಂದೆ ಹೆಡ್ಗೆವಾರರು ಗುರೂಜಿ ಫೋಟೋ ಇಟ್ಟಿರ್ತಾರೆ, ಎಲ್ಲ ನಮ್ಮವರೇ, ಪಾಪ ಕಠಿಣ ಶಿಕ್ಷೆ ಕೊಡೋದು ಬೇಡ. ಹೇಗಿದ್ರು ವೀರೇಂದ್ರ ಹೆಗಡೆ ಅವರು ಸಮಾಧಾನ ಚಿತ್ತರಾಗಿದ್ದರಿಂದ ಸುದೀರ್ಘ ಕಾಲ ಇದನ್ನು ತಾಳ್ಕೊಳ್ಬಲ್ರು ಅಂತ ಮಂಜುನಾಥ ಸುಮ್ಮನಿದ್ನೇನೋ. ಅಣ್ಣಪ್ಪ ನೋಡಿದ, ನೀ ಸುಮ್ಮನಿರು, ಆದರೆ ನಾನು ಸುಮ್ಮನಿರೋದಿಲ್ಲ, ಈಗ ನನ್ನ ಆಟ ತೋರಿಸ್ತೀನಿ ಅಂತ. ಎಂಥ ಆಟ ತೋರಿದ ಅಂತಂದ್ರೆ, ಇಡೀ ಮಂಜುನಾಥನ ಆ ವೈಭವ ಪುನರ್ ಪ್ರತಿಷ್ಠೆಯಾಗುವಂಥ ಹಂತಕ್ಕೆ ಬಂತಲ್ಲ, ಆ ಹಂತಕ್ಕೆ ತಂದು ನಿಲ್ಲಿಸಿದ್ರಲ್ಲ. ಮಿತ್ರ, ನಾನು ಕೆಲವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳದೆ ಹೋದ್ರೆ ಅನ್ಯಾಯ ಆಗತ್ತೆ. ನಾನು ಮೊದಲಿಗೆ ಮೋಹನ್ ಬೋಳಂಗಡಿಯವರನ್ನ ಮಾತನಾಡಿಸಿದ್ದು ಒಟ್ಟಾರೆ ಈ ಘಟನೆಗೋಸ್ಕರ. ಮೋಹನ್ ಬೋಳಂಗಡಿ ನಾನು ಇವತ್ತು ಬರ್ಲಿಕ್ಕೆ ಹೇಳಿದ್ದೆ, ಬಂದಿದ್ರೆ ಅವರಿಗೆ ನಾನೊಂದು ಧನ್ಯವಾದ ಸಮರ್ಪಿಸ್ತೀನಿ. ಯಾವ ಕಾಲದಿಂದಲೂ ಮಜಾ ಏನು ಗೊತ್ತೇನು, ಮೋಹನ್ ಬೋಳಂಗಡಿಯವರ ವಿಶೇಷ ಏನು ಅಂತಂದ್ರೆ, ನಾನು ಮೊದಲನೇ ಬಾರಿಗೆ ಈ ಕೇಸನ್ನು ಕೇಳಲಿಕ್ಕೆ ಹೋದಾಗ ಮೋಹನ್ ಬೋಳಂಗಡಿಯವರೇ ಆ ಕೇಸ್ ಏನು ಅಂದ್ರೆ, ಆ ಕೇಸಿನ ಡೇಟು, ಆ ಕೇಸ್ ಆಗಿದ್ದೆಲ್ಲಿ, ಯಾರು ಮಾಡಿದ್ದು, ಹೇಗೆ ಮಾಡಿದ್ದು, ಪ್ರತಿಯೊಂದು ವಿವರವನ್ನ ಕಣ್ಣಿಗೆ ಕಟ್ಟುವಂತೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಇವರು ವಿಡಿಯೋಗಳನ್ನು ನೋಡಿದ ನಂತರ ಯಾವ ಪ್ರಶ್ನೆ ಕೇಳಿ ಮೋಹನ್ ಬೋಳಂಗಡಿ ಅವ್ರ ಹತ್ರ ಉತ್ತರ ಇರ್ತಿತ್ತು.
ನನಗನ್ನಿಸ್ತು, ಮೋಹನ್ ಬೋಳಂಗಡಿಯವರೇ ನೀವು ಬೀದಿಗೆ ಬಂದು ಮಾತನಾಡ್ಬೇಕ್ರಿ. ನನಗೆ ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರೋದಿಲ್ಲ ಸರ್ ಅಂತಿದ್ರು. ಆದರೆ ಯಾರ್ಯಾರು ಮಾತನಾಡ್ತಾರೋ ಅವರಿಗೆ ಹಿಂದೆ ನಿಂತು ಸೈಲೆಂಟಾಗಿ ಶಕ್ತಿ ತುಂಬಿದ ಬೋಳಂಗಡಿಯವರೇ, ಸೆಲ್ಯೂಟ್ ನಿಮಗೆ. ಅಫ್ಕೋರ್ಸ್ ವಸಂತರ ಬಗ್ಗೆ ತುಂಬ ಬಾರಿ ಚರ್ಚೆಯಾಗಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಾವೆಲ್ಲರೂ ಯಾರು, ಅಫ್ಕೋರ್ಸ್ ಅದು ಧರ್ಮಸ್ಥಳಕ್ಕೆ ಸೀಮಿತವಾಗಿರುವಂಥದ್ದು, ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿರುವಂಥದ್ದು ಅಂತ ನಾವು ಯಾರು ತಲೆನೇ ಹಾಕದೆ ಹೋದಾಗ ಆವತ್ತು ಅದಕ್ಕೆ ಬಂದು ಆವತ್ತಿನಿಂದ ಇವತ್ತಿನವರೆಗೂ ಮೋರ್ಚಾ ಬಲವಾಗಿ ಹಿಡಿದು, ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡುವಾಗ ಕೇಳ್ತಿದ್ದೆ, ವಸಂತರೇ ನೀವು ಇನ್ನೊಂದು ಕೊಲೆ ಪ್ರಕರಣ ತೆಗೆದುಕೊಂಡು ಬಂದರೆ ಏನು ಮಾಡ್ತೀರಾ? ಏನು ಮಾಡೋದು ಚಕ್ರವರ್ತಿಯವರೇ? ಅವರು ಹೊಸದೊಂದು ಕೊಲೆ ಅಂತ ತಗೊಂಡು ಬರ್ತಾರೆ, ನಾವು ಅದಕ್ಕೆ ಪ್ರೂಫನ್ನು ಹುಡುಕಾಡ್ಕೊಂಡು ನಾವು ಹೋಗಬೇಕು. ಅವ್ರಿಗೇನು ಸುಳ್ಳು ಹೇಳಲಿಕ್ಕೆ ಟೆನ್ಷನ್ ಇಲ್ಲ. ಒಂದು ಸುಳ್ಳು ಹೇಳಿಬಿಡ್ತಾರೆ, ಅದು ಸುಳ್ಳು ಅಂತ ಪ್ರೂವ್ ಮಾಡಲಿಕ್ಕೆ ನಾವು ಸಾಯಬೇಕು. ಇದೇ ಕೆಲಸ ಆಗೋಗಿದೆ ನಮಗೆ ಅಂತ ಕಳೆದ 10-12 ವರ್ಷಗಳಿಂದ ನಿರಂತರವಾಗಿ ಅವರು ಆಡಿದ ಪ್ರತಿಯೊಂದು ಮಾತನ್ನು ಸುಳ್ಳು ಅಂತ ಸಾಬೀತು ಮಾಡೋದರಲ್ಲಿ ನಿರತರಾಗಿದ್ದಾರಲ್ಲ. ಕಂಗ್ರ್ಯಾಚುಲೇಷನ್ಸ್ ವಸಂತ್, ನಾನು ಬಹಳ ಪ್ರೀತಿಯಿಂದ ಅಭಿನಂದಿಸ್ತೀನಿ. ಕೀರ್ತಿ ರಾತ್ರಿ 12:30 1 ಗಂಟೆಗೆಲ್ಲ ಫೋನ್ ಮಾಡಿ ಜೀವ ತಿಂತಾನೆ ಮನುಷ್ಯ. ನಾನು ಯೂಶುವಲ್ ಆಗಿ ಯಾರ್ದು ಫೋನ್ ರಿಸೀವ್ ಮಾಡೋದಿಲ್ಲ, ಕೀರ್ತಿ ಫೋನ್ ಮಾತ್ರ ರಿಸೀವ್ ಮಾಡ್ತೀನಿ. ಇನ್ಯಾವ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಪ್ಪ, ಈಗ ಎಲ್ಲಿಗೆ ಓಡಬೇಕಪ್ಪ ಅಂತ ಆಗೆಲ್ಲ ರಿಸೀವ್ ಮಾಡೋದುಂಟು. ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಜ್ಜಿ ಸಿಕ್ಕ ದಿನ, ಅಜ್ಜಿ ಇದನ್ನು ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ ದಿನ ನನ್ನ ಗಮನಕ್ಕೆ ಬಂದಂಥ ಕೆಲವು ವ್ಯಕ್ತಿಗಳನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ ಅಷ್ಟೇ. ಕೀರ್ತಿ, ಮಹೇಶು ಯಾವ ಟ್ರಾಲ್ ಪೇಜ್ಗಳು ಜೊತೆಯಲ್ಲಿ ನಿಲ್ಲದಿಲ್ಲ ಅನ್ನುವಂಥ ಕಾಲದಲ್ಲೂ ಕೂಡ ಧರ್ಮಸ್ಥಳದ ಪರವಾಗಿ ಮುಲಾಜಿಲ್ದೆ ಪೋಸ್ಟ್ಗಳನ್ನು ಮಾಡ್ತಾ, ಮುಲಾಜಿಲ್ದೆ ಧರ್ಮಸ್ಥಳದ ಪರವಾಗಿ ಏನನ್ನೂ ಅಪೇಕ್ಷಿಸದೆ ತನ್ನ ಟೀಮನ್ನು ಕಟ್ಟಿಕೊಂಡು ಮಾಡಿದ್ದು. ಧನ್ಯವಾದ. ಬಹಳ ಜನ ತುಂಬ ನಂತರ ಬಂದಿದ್ದಾರೆ, ನಾನು ಎಲ್ರಿಗೂ ಧನ್ಯವಾದವನ್ನು ಸಮರ್ಪಿಸ್ತೀನಿ. ಅಫ್ಕೋರ್ಸ್ ನಮ್ಮ ಪುನೀತ ಆ ಗಲಾಟೆಯಲ್ಲಿ ನಿಂತಾಗ ಅವನು ಚಾಲೆಂಜ್ ಮಾಡಿದಾಗ ನನಗೆ ಬಹಳ ಆಶ್ಚರ್ಯ ಅನ್ಸುತ್ತೆ ರೀ. ವೀರೇಂದ್ರ ಹೆಗಡೆಯವರ ಬಾಯಿಯಿಂದ ಒಂದು ದಿನ ಒಂದು ಕೊಳಕು ಶಬ್ದ ಯಾರೂ ಕೇಳಲಿಲ್ಲ. ಕೊಳಕು ಶಬ್ದ ದೂರದ ಮಾತು, ಅಪಶಬ್ದ ಕೇಳಲಿಲ್ಲ ರೀ. ಅಪಶಬ್ದ ಒಂದು ಬರೋದಿಲ್ಲ. ಅವ್ರ ಜೊತೆ ನೀವು ಸುಮ್ಮನೆ ಕೂತ್ಕೊಂಡು ಮಾತನಾಡುವಾಗಲೂ ಆಹಾ ಅನ್ಸುತ್ತೆ, ಏನು ಚಂದ ಇರುತ್ತಪ್ಪ ಅಂತ. ಒಬ್ಬ ತಾಯಿ ನನಗೆ ಫೋನ್ ಮಾಡಿದ್ರು, ವೀರೇಂದ್ರ ಹೆಗಡೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಲಿಕ್ಕೆ. ಫೋನ್ ಮಾಡಿ ಏನು ಹೇಳಿದ್ರು ಗೊತ್ತಾ? ನಮ್ಮ ಮನೆಗೆ ವೀರೇಂದ್ರ ಹೆಗಡೆ ಅವರ ಶ್ರೀಮತಿಯವರು ಬರ್ತಾರೆ ಆಗಾಗ, ಅವ್ರು ಬಂದು ಒಂದು 4 ದಿನ ಇದ್ದರೆ ಆಗಾಗ ವೀರೇಂದ್ರ ಹೆಗಡೆ ಅವರು ಬರ್ತಾರೆ. ಬಂದ ತಕ್ಷಣ ಮೊದಲು ತನ್ನ ಹೆಂಡತಿನ ಮಾತಾಡಿಸ್ತಾರಂತೆ, ಹೇಗಿದ್ದಿ, ಚೆನ್ನಾಗಿದ್ದೀಯಾ, ಅಷ್ಟೇ ಅಂತ. ನೆಕ್ಸ್ಟ್ ಏನು ಮಾತು ಗೊತ್ತಾ? ಅದು ಒಂದು 4 ಜನ ಈ ಪ್ರಾಬ್ಲಮ್ ಹೇಳ್ಕೊಂಡು ಬಂದಿದ್ರು, ಈ ಪ್ರಾಬ್ಲಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆ ಪ್ರಾಬ್ಲಮ್ ಡಿಸ್ಕಷನ್ ಮಾಡೋದು. ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋದು, ಅದ್ರ ಬಗ್ಗೆ ಮಾತನಾಡೋದು. ನಿನ್ನ ವಾತ್ಸಲ್ಯ ಯೋಜನೆ ಇದೆಯಲ್ಲ, ಅದರಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ, ಅದನ್ನು ಸರಿ ಮಾಡಬೇಕು ಅಂತ. ಈ ತಾಯಿ ಕೇಳಿದ್ರಂತೆ, ನೀವು ಗಂಡ ಹೆಂಡತಿ ಇದು ಬಿಟ್ಟರೆ ಬೇರೆ ಮಾತೇ ಆಡಲ್ವಾ? ನೆಕ್ಸ್ಟ್ ಅವ್ರು ಹೇಳಿದ್ದು ಬಹಳ, ನಾನು ಅವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಕಾಲ್ ಮಾಡಿದ್ರು. ಅವರು ಮಾತನಾಡಿದ್ದನಂತ ನಂಗೆ ಹೇಳಿದಾಗ ಭಾಳ ಬೇಸರ ಅನ್ನಿಸ್ತು. ಆ ತಾಯಿ ಕೇಳಿದ್ರಂತೆ, ಗಂಡ ಹೆಂಡತಿ ಬೇರೆನೂ ಮಾತಾಡೋದು ಇರುತ್ತಾ? ಮದುವೆ ಆದಾಗಲಿಂದ ಇವತ್ತಿನವರೆಗೂ ತಮ್ಮ ನಡುವೆ ಬೇರೆ ಮಾತೇ ಆಡಿಕೊಳ್ಳದೆ ಸಮಾಜದ ಒಳಿತಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡೋ ಮನುಷ್ಯರನ್ನ ಹೊಲಸು ಪದಗಳಿಂದ ನಿಂದಿಸುವಂಥ ವ್ಯಕ್ತಿಗಳು ಹೆಂಗೆ ಮಿತ್ರ? ಬಹಳ ಜನ ಆ ಥರದವರು. ನಾನು ತನ್ವೀರನ್ನು ನೆನಪಿಸ್ಕೋತೀನಿ. ತನ್ವೀರ್ ಬಹಳ ಜೊತೆಯಲ್ಲಿ ನಿಂತರು. ನಾನು ಯಾವ ವಿಚಾರವನ್ನು ಹೇಳುವಾಗಲೂ ಕೂಡ ಅವರಿಗೊಂದು ಕಾಲ್ ಮಾಡಿದರೆ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡ್ತಿದ್ರು. ಎಲ್ಲ ಯೂಟ್ಯೂಬರ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ಬಲವಾಗಿ ನಿಂತು ಯಾರ್ಯಾರ ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾರೋ ಅಂಥ ಅವರನ್ನು ವಾಚಾಮಗೋಚರವಾಗಿ ಬೈಯುವ ಹಂತದಲ್ಲೂ ಕೂಡ ನಮ್ಮ ವಿಕಾಸ ಮೈಸೂರಿನಲ್ಲಿ ನಿಂತುಕೊಂಡು ಹಗಲು ರಾತ್ರಿ ಕೆಲಸ ಮಾಡಿದ್ದಾನೆ. ಧರ್ಮಸ್ಥಳದ ಪರವಾಗಿ 4 ಮಾತು ಬರೆಯೋದಕ್ಕೆ ಅಂಜುತ್ತಾ ಇರುವಾಗ ಆ ಧರ್ಮಸ್ಥಳದ ಪರವಾಗಿ ಧೈರ್ಯವಾಗಿ ಬರೆಯೋದಕ್ಕೆ ಜಿತೇಂದ್ರ ಕುಂದೇಶ್ವರರು ಬಂದಿರಬಹುದು ಅಂತ ಅನ್ಕೋತೀನಿ ನಾನು. ಇವತ್ತು ನಿಂತ್ಕೊಂಡು ಕೆಲಸ ಮಾಡಿದವರಿದ್ದಾರೆ. ಅದನ್ನು ಬಿಟ್ಟು ಕೂಡ ಅನೇಕರು ಹೋರಾಟದ ಹಾದಿಯಲ್ಲಿ ಜೊತೆಯಲ್ಲಿ ನಿಂತ್ಕೊಂಡು ಇದು ಕೊನೆಗೆ ಮುಟ್ಟಿಸಲೇಬೇಕು ಅಂತ ಹಠ ಹಿಡಿದ ಎಲ್ಲರಿಗೂ ನಾನು ಹೇಗೆ ಧನ್ಯವಾದ ಹೇಳಲಿ? ಅಫ್ಕೋರ್ಸ್ ನಾನು ಅದಕ್ಕೆ ಸೇರಿದವನಲ್ಲ. ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ, ನಾನೇನು ಧರ್ಮಸ್ಥಳದವನಲ್ಲ, ನಾನೇನು ಜೈನರ ಕಮ್ಯುನಿಟಿಗೆ ಸೇರಿದವನಲ್ಲ. ಆದರೆ ಧರ್ಮಸ್ಥಳ ನನ್ನ ಹಿಂದೂ ಕಮ್ಯುನಿಟಿಗೆ ಸೇರಿದ್ದು. ಧರ್ಮಸ್ಥಳದ ಜೈನರು ನನ್ನ ಹಿಂದೂ ಸಮಾಜದ ಅವಿಭಾಜ್ಯ ಅಂಗ. ಧರ್ಮಸ್ಥಳ ನನ್ನ ಪಾಲಿನ ಶ್ರೀ ಕ್ಷೇತ್ರ. ಧರ್ಮಸ್ಥಳವನ್ನ ನನ್ನ ಇಡೀ ಪರಿವಾರ ನಂಬುತ್ತೆ. ಧರ್ಮಸ್ಥಳದಲ್ಲಿರುವಂಥ ಖಾವಂದರನ್ನ, ವೀರೇಂದ್ರ ಹೆಗ್ಗಡೆಯವರನ್ನ ನನ್ನ ಮನೆಗಳಲ್ಲಿ, ನನ್ನ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಮನೆಗಳಲ್ಲಿ ದೇವರು ಅಂತ ದೇವರ ಕೋಣೆಯಲ್ಲಿಟ್ಟಿದ್ದಾರೆ.
ನೀವು ಇದರ ಆಘಾತಕ್ಕೆ ಬಂದರೆ ನಾವು ಸಹಿಸಲಾರೆವು ಅಂತ ಹೇಳಬೇಕಾದಂಥ ಒಂದು ಅಗತ್ಯ ಇವತ್ತಿದೆ ಅಂತ. ಮಿತ್ರರೇ, ಇದು ಕೊನೆಯಾಗಬೇಕು ಅಂತಂದರೆ ನಾವು ಬಲವಾಗಿ ನಿಲ್ಲಬೇಕು. ಒಂದಷ್ಟು ನಿರ್ಣಯಗಳನ್ನು ಅವ್ರು ಕೊಡ್ತಾರೆ, ನಂದೊಂದಷ್ಟು ನಿರ್ಣಯಗಳಿವೆ, ನಾನೊಂದಷ್ಟು ನಿಮ್ಮನ್ನು ಕೇಳ್ಕೊಳ್ಬೇಕು. ನೀವು ಇವತ್ತು ಮಾಡ್ತೀರಾ ಅಂತ ನನಗೆ ಹೇಳಬೇಕು ಅಷ್ಟೇ. ಚೌತಿ ಹತ್ತಿರಕ್ಕೆ ಬಂತು, ನನ್ನ ಮಿತ್ರರು ಒಂದು ಐಡಿಯಾ ಕೊಟ್ಟಿದ್ದಾರೆ, ನನಗೆ ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪನಿಗೋಸ್ಕರ ಒಂದು ಹುಂಡಿ ಇಡಿ. ಈ ಸಲ ಗಣೇಶನಿಗೆ ಬೇರೆ ಹುಂಡಿ ಇರಲಿ, ಅಣ್ಣಪ್ಪನಿಗೊಂದು ಹುಂಡಿ. ನಂದು ರಿಕ್ವೆಸ್ಟ್ ಇದು, ನಂಗೆ ಗೊತ್ತಿಲ್ಲ, ನೀವು ಮಾಡ್ಬೋದು ಬಿಡ್ಬೋದು. ಯಾರಿಗೋಸ್ಕರ ಗೊತ್ತಾ ಹುಂಡಿ? ಅಯ್ಯೋ, ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಹೆಂಗೆ ಈಗ ಸರಿ ಮಾಡೋದು ಇದನ್ನು ಅಂತ ಊರೂರಲ್ಲಿ ಅಂದ್ಕೊಳ್ತಿರ್ತಾರಲ್ಲ, ಅವ್ರಿಗೆ ಹೇಳಿ ಈ ಹುಂಡಿಗೆ ಹಣ ಹಾಕಿ ಇದನ್ನು ಅಣ್ಣಪ್ಪನಿಗೆ ಮುಟ್ಟಿಸ್ತೀವಿ. ಅಣ್ಣಪ್ಪ, ನಮ್ಮ ಜನ ಒಳ್ಳೆಯವರು, ಹೀಗಾಗಿ ತಪ್ಪು ತಿಳ್ಕೊಂಡಿದ್ದಾರೆ, ಕೋಪಿಸ್ಕೊಳ್ಬೇಡ ಅಂತ ಒಂದು ಹುಂಡಿ ಇಟ್ಟು ಆ ಹುಂಡಿಯಲ್ಲಿ ಹಣ ಕಲೆಕ್ಟ್ ಮಾಡಿ. ಎಲ್ರಿಗೂ ಹೇಳಿ, ಈ ಹುಂಡಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಲವಲೇಶದಷ್ಟಾದರೂ ಧರ್ಮಸ್ಥಳದ ಕುರಿತಂತೆ ಅಪಚಿಂತನೆ ಬಂದಿದ್ರೆ, ವೀರೇಂದ್ರ ಹೆಗಡೆಯವರ ಕುರಿತಂತೆ ಕೆಟ್ಟ ಆಲೋಚನೆ ನಿಮ್ಮೊಳಗೆ ಬಂದಿದ್ರೆ, ಆ ಹುಂಡಿಯಲ್ಲಿ ತಂದು ಹಣ ಹಾಕಿ ಅಂತ ಎಲ್ಲೆಲ್ಲಿ ಚೌತಿಯಲ್ಲಿ ಇಟ್ಟಿರ್ತೀವಿ ಒಂದು ಸಣ್ಣ ಹುಂಡಿ ಇಡಿ. ಯಾವ ಹಣ ಕಲೆಕ್ಟ್ ಆಗುತ್ತೋ ಆ ಹಣವನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಮುಂದೆ ಇಟ್ಟು ನಮ್ಮ ಜನ ಬಹಳ ಒಳ್ಳೆಯವರಪ್ಪ, ಧರ್ಮಸ್ಥಳದ ಕ್ಷೇತ್ರಕ್ಕೋಸ್ಕರ ಜೊತೆ ನಿಂತಿದ್ದಾರೆ ಅಂತ ಹೇಳುವ ಪ್ರಯತ್ನ ಮಾಡೋಣವಾ? ಇದನ್ನ ಮಾಡೋಣವಾ? ನಾನು ನಮ್ಮ ಗಣೇಶನಿಂದಲೇ ಶುರು ಮಾಡ್ತೀನಿ. ನಮ್ಮ ಗಣೇಶನ ಮುಂದೆ ಹುಂಡಿ ಇಡ್ತೀವಿ. ಅಫ್ಕೋರ್ಸ್ ನಾನಾಗಲಿ ನಮ್ಮ ಯಾವ ಕಾರ್ಯಕರ್ತರಾಗಲಿ ಒಂದೇ ಒಂದು ದಿನವೂ ಕೂಡ ಅಪನಂಬಿಕೆಯಿಂದ ಇದ್ದವರಲ್ಲ. ಸ್ಟಿಲ್ ಯಾವತ್ತಾದರೂ ಒಂದು ಸಣ್ಣದ್ದು ನುಸುಳಿರಬಹುದು ಎನ್ನುವಂಥ ಅನುಮಾನ ಇದೆಯಲ್ಲ, ಅದನ್ನು ಪ್ರಾಯಶ್ಚಿತ್ತದ ಮೂಲಕ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಂದು ಇನ್ನೊಂದು ಅಪೇಕ್ಷೆ ಇದೆ. ನಂಗೆ ಗೊತ್ತಿಲ್ಲ, ವಸಂತರು, ಮಹೇಶು, ನಮ್ಮ ಪುನೀತು, ಎಲ್ಲರೂ, ಕೀರ್ತಿ, ಎಲ್ಲರೂ ನಡೆಸ್ಕೊಡ್ಬೇಕು ಅಂತ. ನಾವೆಲ್ಲರೂ ಒಂದು ಪಾದಯಾತ್ರೆ ಮಾಡ್ಬೇಕ್ರಿ, ಒಂದು ಪಾದಯಾತ್ರೆ ಮಾಡೋಣ. ಇವತ್ತು ಬೆಂಗಳೂರಿನಲ್ಲಿ ಸೇರಿದ್ವಲ್ಲ, ಬೆಂಗಳೂರಿನಿಂದ ಹೊರಡಬೇಕು. ದಾರಿಯುದ್ದಕ್ಕೂ ಕೂಡ ಜನರನ್ನ ಸೇರಿಸ್ಕೊಳ್ತಾ ಹೋಗಬೇಕು. ಒಂದು ಮಹಾಯಾತ್ರೆ ಆಗಬೇಕು. ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ 50-60 ಜನರಿದ್ರೆ ದೊಡ್ಡ ಮೆರವಣಿಗೆ ಅನ್ನೋರು, ಇನ್ನು ಧರ್ಮಸ್ಥಳದ ಮಂಜುನಾಥನಿಗಾಗಿ ಹೊರಡುವ ಮೆರವಣಿಗೆ ನೋಡಿ ಹೆಂಗಾಗಬೇಕು ಮಿತ್ರೆ. ಕೇಸರಿಯ ಮಹಾಸಾಗರ ಕಾಣುವಂತಾಗಬೇಕು. ಹತ್ರ ಹೋಗ್ತಿದ್ದಂತೆ ಕೊನೆಗೆ ವೀರೇಂದ್ರ ಹೆಗಡೆ ಅವರು ಕೇಳಬೇಕು, ಇಷ್ಟೆಲ್ಲ ಜನ ಬರಬೇಡ್ರಪ್ಪ, ನಂಗೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಮೇಂಟೈನ್ ಮಾಡೋದು ಅಂತ ಹೇಳುವಂತ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು. ನನಗನ್ಸುತ್ತೆ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ. ನಾವೆಲ್ಲರೂ ಸೇರೋಣ. ಮೂರನೇದೊಂದು ಕೆಲಸ ಇದೆ ರೀ, ಅವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ. ಎಲ್ಲರೂ ಬಹಳ ಸಮರ್ಥರಿದ್ದಾರೆ. ಡಿಸೈಡ್ ಮಾಡಿ ಒಂದ್ಸಲ ಒಂದು ದೊಡ್ಡ ಮೋರ್ಚಾ ಮಾಡೋಣ ಮತ್ತು ಸ್ವಾಮೀಜಿನೂ ಕರ್ಕೊಂಡು ಹೋಗೋಣ. ದಾರಿಯುದ್ದಕ್ಕೂ ನಮಗೆ ಯೋಗದ ಚಿಂತನೆಯನ್ನು ಹೇಳ್ತಾ ಸ್ವಾಮೀಜಿಯವ್ರನ್ನೂ ಕರ್ಕೊಂಡು ಹೋಗೋಣ. ಇನ್ನು ಮೂರನೇದೊಂದು ನನಗೆ ಅಪೇಕ್ಷೆ ಇದೆ. ಅದೇನು ಅಂತಂದರೆ, ಧರ್ಮಸ್ಥಳಕ್ಕೆ ಬರುವವರ ಸಂಖ್ಯೆ ಒಂದೂ ಕಡಿಮೆ ಆಗಲಿಲ್ಲ. ಧರ್ಮಸ್ಥಳಕ್ಕೆ ಯಾರು ಬರ್ತಾರೋ ಅವ್ರು ಯಾರೂ ಕಡಿಮೆ ಆಗಲಿಲ್ಲ. ಅಫ್ಕೋರ್ಸ್ ಜಾಸ್ತಿ ಆಗಿರ್ಬೋದು, ಆದರೆ ಭಯ ಏನಿದೆ ಗೊತ್ತೇನು? ಧರ್ಮಸ್ಥಳಕ್ಕೆ ಬರುವಂಥವರಲ್ಲಿ ಮುಂದಿನ ಪೀಳಿಗೆಯವರ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಅವರು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ನೋಡಿಬಿಟ್ಟಿದ್ದಾರೆ, ಅವರು ಮುಲ್ಲಾನ ವಿಡಿಯೋ ನೋಡಿ ಲೈಕ್ ಮಾಡಿಬಿಟ್ಟಿದ್ದಾರೆ, ಲಕ್ಷಾಂತರ ವ್ಯೂಸ್ ಅದಕ್ಕಿರೋದು ನೋಡಿ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ. ನಮ್ಮ ಶ್ರೀ ಕ್ಷೇತ್ರಗಳೆಲ್ಲ ಇಷ್ಟೇ, ಅದು ನೋಡ್ಕೊಳ್ಳೋರೆಲ್ಲ ಇಷ್ಟೇ ಅಂತ ತಲೆ ಕೂತ್ಬಿಟ್ಟಿದೆ. ನಮ್ಮ ಮನೆಗಳಲ್ಲಿ ವಾಪಸ್ ಧರ್ಮಸ್ಥಳದ ಚರ್ಚೆ ಮಾಡೋಣ. ಹೇಗೆ ನನ್ನ ತಾತ ಚರ್ಚೆ ಮಾಡ್ತಿದ್ರೋ, ಹೇಗೆ ನನ್ನ ತಂದೆ ನನ್ನ ಜೊತೆ ಚರ್ಚೆ ಮಾಡಿದ್ದಾರೋ, ಮುಂದಿನ ಪೀಳಿಗೆಯೊಂದಿಗೆ ಶ್ರದ್ಧೆಯ ಭಾವನೆಗಳನ್ನು ಮಕ್ಕಳಿಗೆ ಉಳಿಸುವಂಥ ಪ್ರಯತ್ನ ಮಾಡೋಣ. ಈ ಬಾರಿ ಧರ್ಮಸ್ಥಳಕ್ಕೆ ಹೋಗುವಾಗ ಮತ್ತೊಂದು ಅಪೇಕ್ಷೆ ನಂದು, ಈ ಬಾರಿ ಧರ್ಮಸ್ಥಳಕ್ಕೆ ಹೋಗುವಾಗ ನೀವು ಗಂಡ ಹೆಂಡತಿ ಮಾತ್ರ ಹೋಗಬೇಡಿ, ಮನೆಯಲ್ಲಿ ಸ್ಕೂಲಿಗೆ ಹೋಗುವ, ಕಾಲೇಜ್ಗೆ ಹೋಗುವ ಮಗುವನ್ನು ಕರ್ಕೊಂಡೋಗಿ, ಆ ಮಗುವನ್ನು ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ನಿಲ್ಲಿಸಿ. ನಾನು ಧರ್ಮಸ್ಥಳದ ಕಾರ್ಮಿಕರ ತಂಡವನ್ನು ಕೇಳ್ಕೊಳ್ತೀನಿ, ಈ ಥರ ಯಾರೇ ಬಂದರೂ ಗಡಿಬಿಡಿ ಮಾಡಬೇಡಿ, ಎಲ್ಲರೂ ಶ್ರದ್ಧೆಯಿಂದ ದೇವರ ದರ್ಶನ ಪಡ್ಕೊಳ್ಳುವಂತೆ, ದೇವರನ್ನು ನೋಡಿ ಆನಂದಿಸುವಂತೆ ಅವರಿಗೆ ಬಿಟ್ಕೊಡಿ ಅಂತ ನಾವು ಕೇಳ್ಕೊಳ್ಳೋಣ. ನಾವೆಲ್ಲರೂ ಮುಂದಿನ ಪೀಳಿಗೆಯನ್ನು ಧರ್ಮಸ್ಥಳಕ್ಕೆ ಅಟ್ಯಾಚ್ ಮಾಡೋಣ. ಆಗ ಮಾತ್ರ ನಮ್ಮ ಒಳಗೆ ಭೇದ ಭಾವನೆಯನ್ನು ಬಿತ್ತಿ ಲೆಫ್ಟಿಸ್ಟ್ ಅಜೆಂಡಾ ಊರಬೇಕು ಅಂತ ಏನು ಪ್ರಯತ್ನ ಪಟ್ಟಿದ್ರೋ, ಇನ್ನೂ 100 ವರ್ಷಗಳ ಕಾಲ ಅವರಿಗೆ ದಕ್ಷಿಣ ಕನ್ನಡದಲ್ಲಿ ಸ್ಥಾನ ಕೊಡಲಿಕ್ಕೆ, ಈ ಕರ್ನಾಟಕದಲ್ಲಿ ಸ್ಥಾನ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಪ್ರಯತ್ನ ನಾವು ಮಾಡಬೇಕಾಗಿದೆ. ಇನ್ನು 4ನೇದು, ಫೈಟ್ ಮಾಡೋಣ.
ಈ ವಿಚಾರದಲ್ಲಿ ಬಲವಾಗಿ ನಿಂತ್ಕೊಳ್ಳೋಣ. ನಾನು ಲಿಂಗಾಯತ ಅಲ್ಲ, ನಾನು ಗೌಡ ಅಲ್ಲ, ನಾನು ಜೈನ ಅಲ್ಲ, ನಾನು ಬೌದ್ಧ ಅಲ್ಲ, ನಾನು ಸಿಖ್ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ಹಿಂದೂ ಎನ್ನುವಂತ ದೃಷ್ಟಿಯಿಂದ ಇದರ ಮೇಲೆ ಇರುವಂತ ಆಘಾತಕ್ಕೆ ಬಲವಾಗಿ ಪ್ರತಿರೋಧ ಒಡ್ಡುವಂತ ಪ್ರಯತ್ನವನ್ನ ಮಾಡಿದ್ರೆ ನನಗನ್ಸುತ್ತೆ ನಾವು ಗೆಲ್ತೀವಿ ಅಂತ. ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳಲಿಕ್ಕಿದೆ ಮಿತ್ರರೇ, ಹೇಳಿದ್ದನ್ನು ಪುನರುಚ್ಚರಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಯಾರಾದರೂ ಹಿಂದೂ ಧರ್ಮವನ್ನು ಹೊಗಳಿದ್ರೆ ಕಣ್ಣು ಮುಚ್ಕೊಂಡು ಅಕ್ಸೆಪ್ಟ್ ಮಾಡಿ. ಹಿಂದೂ ಧರ್ಮವನ್ನು ಯಾರಾದರೂ ಬೈದರೆ ಬೈದವನ ಯೋಗ್ಯತೆ ಏನು ಅಂತ ಮೊದಲು ಪರೀಕ್ಷೆ ಮಾಡಿ, ಆಮೇಲೆ ಯಾರು ಬೈಸ್ಕೊಂಡ್ರೋ ಅವ್ರ ಬಗ್ಗೆ ಚರ್ಚೆ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮಂಜುನಾಥನ ಪದತಲಕ್ಕೆ ಸಮರ್ಪಿಸೋಕ್ಕಿಂತ ಮುಂಚೆ ಒಂದ್ಸಲ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಉಚ್ಚಕಂಠದಲ್ಲಿ ಜೈಕಾರ ಕೊಡಿ. ಬೋಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮ ಕೀ, ಬೋಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮ ಕೀ. ಜೈ ಹಿಂದ್.